ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ.
ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 11/2/2021. मीठे बच्चे, प्राणेश्वर बाप आया है तुम बच्चों को प्राणदान देने. प्राणदान मिलना अर्थात तमो प्रदान से सतो प्रदान बनना. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಪ್ರಾಣೇಶ್ವರ ತಂದೆಯು ನೀವು ಮಕ್ಕಳಿಗೆ ಪ್ರಾಣದಾನ ನೀಡಲು ಬಂದಿದ್ದಾರೆ. ಪ್ರಾಣದಾನ ಸಿಗುವುದು ಎಂದರೆ ತಮೋ ಪ್ರದಾನದಿಂದ ಸತೋ ಪ್ರದಾನರಾಗುವುದು. प्रश्न, ड्रामा के हर राज को जानने के कारण कौन सी सीन तुम्हारे लिए नई नहीं है? ಡ್ರಾಮಾದ ಪ್ರತಿಯೊಂದು ರಹಸ್ಯವನ್ನು ಅರಿತುಕೊಂಡಿರುವ ಕಾರಣ ಯಾವ ದೃಶ್ಯವೂ ನಿಮಗೆ ಹೊಸತಲ್ಲ. उत्तर, इस समय जो सारी दुनिया में हंगामे हैं, विनाशकाली विपरीत बुद्धि बन अपने ही कुल का खून करने के लिए अनेक साधन बनाते जाते हैं. यह कोई नई बात नहीं. ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ ಹೊಡೆದಾಟಗಳಿವೆ, ವಿನಾಶಕಾಲಿ ವಿಪರೀತ ಬುದ್ಧಿಯವರಾಗಿ ತಮ್ಮದೇ ಕುಲದ ವಿನಾಶಕ್ಕಾಗಿ ಅನೇಕ ಸಾಧನಗಳನ್ನು ತಯಾರಿಸುತ್ತಾ ಇರ್ತಾರೆ. ಇದೇನು ಹೊಸತಲ್ಲ, ಇದು ಯಾವುದೋ ಹೊಸ ಮಾತಲ್ಲ. क्योंकि तुम जानते हो यह दुनिया तो बदलनी ही है. ಯಾಕೆಂದ್ರೆ ನಮಗೆ ಗೊತ್ತಿದೆ ಈ ಪ್ರಪಂಚವಂತೂ ಪರಿವರ್ತನೆ ಆಗಲೇಬೇಕು. ಮಹಾಭಾರತ್ ಲಡಾಯಿ ಕೆ ಬಾದ್ ಹಿ ಹಮಾರಿ ನಯಿ ದುನಿಯಾ ಆಯಿಗಿ. ಮಹಾಭಾರತ ಯುದ್ಧದ ನಂತರವೇ ನಮ್ಮ ಹೊಸ ಪ್ರಪಂಚ ಬರುವುದು. ಗೀತ್, ಯೆ ಕೌನ್ ಆಜ್ ಆಯಾ. ಇಂದು ಬೆಳಿಗ್ಗೆ ಬೆಳಿಗ್ಗೆ ಬಂದವರು ಯಾರು? ಓಂ ಶಾಂತಿ. ಬೆಳಗ್ಗೆ ಬೆಳಿಗ್ಗೆ ಬಂದು ಮುರಳಿಯನ್ನು ಯಾರು ನುಡಿಸುತ್ತಾರೆ? ದುನಿಯಾ ತೋ ಬಿಲ್ಕುಲ್ ಹಿ ಘೋರ್ ಅಂಧ್ಯಾರೆ ಮೇ ಹೈ. ಜಗತ್ತು ಸಂಪೂರ್ಣ ಅಂಧಕಾರದಲ್ಲಿದೆ. ತುಮ್ ಅಭಿ ಮುರಳಿ ಸುನ್ ರಹೆ ಹೋ. ತಾವು ಈಗ ಮುರಳಿಯನ್ನ ಕೇಳ್ತಾ ಇದ್ದೀರಿ. ಜ್ಞಾನಸಾಗರ ಪತಿತ ಪಾವನ ಪ್ರಾಣೇಶ್ವರ ತಂದೆಯಿಂದ ಮುರಳಿಯನ್ನು ಕೇಳ್ತಾ ಇದ್ದೇವೆ. ವಹ ಹೇ ಪ್ರಾಣ ಬಚಾನೆ ವಾಲಾ ಈಶ್ವರ್. ಅವರು ಪ್ರಾಣವನ್ನು ರಕ್ಷಿಸುವಂತಹ ಈಶ್ವರ. ಶಿವಬಾಬಾ ಕಹತೆ ಹೇ ನಾ, ಹೇ ಈಶ್ವರ್ ಇಸ್ ದುಃಖ ಸೆ ಬಚಾವೋ. ಹೇಳ್ತಾರಲ್ವಾ, ಹೇ ಈಶ್ವರ ಈ ದುಃಖದಿಂದ ನಮ್ಮನ್ನ ರಕ್ಷಿಸು. ವಹ ಹದ್ ಕಿ ಮದದ್ ಮಾಂಗ್ತೆ ಹೇ. ಲೌಕಿಕದಲ್ಲಿ ಭಕ್ತಿ ಮಾರ್ಗದಲ್ಲಿ ಸ್ಥೂಲವಾದಂತಹ ಸಹಯೋಗವನ್ನ ಕೇಳ್ತಾರೆ. ಅಭಿ ತುಮ್ ಬಚ್ಚೋಂ ಕೋ ಮಿಲ್ತಿ ಹೇ ಬೇಹದ್ ಕಿ ಮದದ್. ಈಗ ನಾವು ಮಕ್ಕಳಿಗೆ ಸಿಗ್ತಾ ಇರೋದು ಬೇಹದ್ದಿನ ಸಹಯೋಗ. ಕ್ಯೂಂಕಿ ಬೇಹದ್ ಕಾ ಬಾಪ್ ಹೇನ. ಯಾಕೆಂದ್ರೆ ನಮಗೆ ಸಹಯೋಗವನ್ನ ಕೊಡುವಂತವ್ರು ಬೇಹದ್ದಿನ ತಂದೆ. ತುಮ್ ಜಾನ್ತೆ ಹೋ ಆತ್ಮ ಬಿ ಗುಪ್ತ ಹೇ. ನಮಗೆ ತಿಳಿದಿದೆ ಆತ್ಮ ಅಂತೂ ಗುಪ್ತ ಆಗಿದೆ. ಬಚ್ಚೋಂ ಕಾ ಶರೀರ ಪ್ರತ್ಯಕ್ಷ ಹೇ. ಆತ್ಮ ಗುಪ್ತ, ಅದ್ರ ಶರೀರ ಅಂತೂ ಪ್ರತ್ಯಕ್ಷ ಇದೆ, ಕಾಣಿಸ್ತದೆ. ತೋ ಬಾಪ್ ಕಿ ಶ್ರೀಮತ್ ಹೇ ಬಚ್ಚೋಂ ಪ್ರತಿ. ಈಗ ಇಲ್ಲಿ ಮಕ್ಕಳು ಅಂತಂದ್ರೆ ಆತ್ಮಗಳು. ತಂದೆಯ ಶ್ರೀಮತ ಯಾರ ಪ್ರತಿಯಾಗಿ? ಮಕ್ಕಳ ಪ್ರತಿಯಾಗಿ. ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತಾ ಮಶೂರ್ ಹೇ. ಭಗವದ್ಗೀತೆ ಸರ್ವಶಾಸ್ತ್ರಮಯ ಶಿರೋಮಣಿ, ಬಹಳಷ್ಟು ಪ್ರಸಿದ್ಧಿ ಇದೆ. ಸಿರ್ಫ್ ಉನ್ಮೆ ನಾಮ್ ಡಾಲ್ ದಿಯಾ ಹೇ ಶ್ರೀಕೃಷ್ಣ ಕಾ. ಆದ್ರೆ ಕೃಷ್ಣನ ಹೆಸರನ್ನ ಹಾಕಿದ್ದಾರೆ. ಈಗ ನಮಗೆ ಗೊತ್ತಿದೆ ಶ್ರೀಮತ ಅಂದ್ರೆ ಯಾರ ಮತ ಇದು? ಸ್ವಯಂ ಭಗವಾನ್ ವಾಚ್, ಶಿವ ಭಗವಾನ್ ವಾಚ್. ಯಹ ಭಿ ಸಮಜ್ ಗಯೆ ಹೋ ಕಿ ಭ್ರಷ್ಟಾಚಾರಿ ಕೋ ಶ್ರೇಷ್ಠಾಚಾರಿ ಬನಾನೆ ವಾಲಾ ಏಕ್ ಹಿ ಬಾಪ್ ಹೇ. ಈ ಸೃಷ್ಟಿ ಎಷ್ಟು ಭ್ರಷ್ಟಾಚಾರಿಯಾಗಿದೆ, ಇದನ್ನ ಶ್ರೇಷ್ಠಾಚಾರಿಯನ್ನಾಗಿ ಮಾಡುವಂತವರು ಶಿವಬಾಬಾ ಒಬ್ಬರೇ ಆಗಿದ್ದಾರೆ. ಅವರೇ ನಮ್ಮನ್ನ ನರನಿಂದ ನಾರಾಯಣರನ್ನಾಗಿ ಮಾಡ್ತಾ ಇದ್ದಾರೆ. ಕಥಾ ಭಿ ಹೇ ಸತ್ಯನಾರಾಯಣ ಕೆ. ಗಾಯ ಜಾತಾ ಹೇ ಅಮರ್ ಕಥಾ. ಸತ್ಯನಾರಾಯಣ ಕಥೆ ಅಂತ ಹೇಳ್ತಾರೆ, ಅಮರ ಕಥೆ ಅಂತ ಹೇಳ್ತಾರೆ. ಈಗ ಶಿವಬಾಬಾ ಹೇಳುವಂತಹ ಈ ಜ್ಞಾನ ಇದು ಸತ್ಯವಾಗಿಯೂ ಸತ್ಯನಾರಾಯಣ ಆಗುವಂತಹ ಕಥೆ. ಇದು ಅಮರಪುರಿಗೆ ಹೋಗುವಂತಹ ಅಮರಪುರಿ ಕಾ ಮಾಲಿಕ್ ಬನಾನೆ ಅಥವಾ ನರ್ಸೆ ನಾರಾಯಣ ಬನಾನೆ ಕಿ ಬಾತ್ ಏಕಿ ಹೇ. ಈಗ ಅಮರಪುರಿಗೆ ಹೋಗುವಂತಹ ಮಾಲೀಕರಾಗುವಂತಹ ಶಿಕ್ಷಣ ಬಾಬಾ ಕೊಡ್ತಾ ಇದ್ದಾರೆ. ಈ ಜಗತ್ತಂತೂ ಮೃತ್ಯುಲೋಕ.
ಭಾರತ ಒಂದು ಸಮಯದಲ್ಲಿ ಅಮರಪುರಿಯಾಗಿತ್ತು. ಯಾ ಕಿಸ್ಕೋ ಭಿ ಪತಾ ನಹಿ ಹೈ. ಭಾರತ ಸ್ವರ್ಗವಾಗಿದ್ದಾಗ ಅಮರಪುರಿ ಇತ್ತು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಯಹಾ ಹಿ ಅಮರ್ ಬಾಬಾನೇ ಪಾರ್ವತಿಯೊಂಕೋ ಸುನಾಯ. ಅಮರ ಕಥೆ ಅಂತ ಹೇಳಿ ಬರ್ತದೆ. ಆದರೆ ಸಂಗಮಯುಗದಲ್ಲಿ ಶಿವಬಾಬಾ ಎಲ್ಲ ಆತ್ಮ ಪಾರ್ವತಿಯರಿಗೆ ಅಮರರಾಗುವಂತಹ ಕಥೆಯನ್ನ, ಅಂದ್ರೆ ಅಮರರಾಗುವಂತಹ ಅಮರಪುರಿಗೆ ಮಾಲೀಕರಾಗುವಂತಹ ಶಿಕ್ಷಣವನ್ನ ಕೊಟ್ಟಿದ್ದಾರೆ. ಇದು ಅರ್ಥ ಬರ್ತದೆ. ಏಕ ಪಾರ್ವತಿ ವ ಏಕ ದ್ರೌಪದಿ ನಹೀತೆ. ಭಕ್ತಿಯ ಶಾಸ್ತ್ರದಲ್ಲಿ ಒಬ್ಬ ಪಾರ್ವತಿ ದ್ರೌಪದಿಯ ಕಥೆ ಬರ್ತದೆ. ಈಗ ಸಂಗಮಯುಗದಲ್ಲಿ ಶಿವಬಾಬಾ ಯಾವ ಪಾರ್ವತಿಯರಿಗೆ ಈ ಅಮರ ಕಥೆಯನ್ನು ಹೇಳ್ತಾ ಇದ್ದಾರೆ? ಜ್ಞಾನವೇ ಅಮರ ಕಥೆ. ಆತ್ಮರೂಪಿ ಪಾರ್ವತಿಯರು ಎತ್ತೋ ಬಹುತ್ ಬಚ್ಚೆ ಸುನ್ ರಹೆ ಹೈ. ಅನೇಕ ಆತ್ಮ ಪಾರ್ವತಿಯರು ಅಂದ್ರೆ ಅನೇಕ ಆತ್ಮಿಕ ಮಕ್ಕಳು ಬಾಬಾ ಹೇಳುವಂತಹ ಈ ಸತ್ಯ ಜ್ಞಾನವನ್ನು ನಾವು ಕೇಳ್ತಾ ಇದ್ದೇವೆ. ಶಿವಬಾಬಾ ಸುನಾತೆ ಹೇ. ಹಾಗಾದ್ರೆ ಜ್ಞಾನವನ್ನ ತಿಳಿಸುವಂತವ್ರು ಯಾರು? ಶಿವಬಾಬಾ ತಿಳಿಸುವುದೇ ಬ್ರಹ್ಮ ತಂದೆಯ ಮೂಲಕ. बाप कहते हैं मैं ब्रह्मा द्वारा मीठे मीठे बच्चों को समझाता हूँ. ಇಲ್ಲಿ ಮಧುರಾತಿ ಮಧುರ ಮಕ್ಕಳೇ ಅಂತ ಹೇಳುವಂತವ್ರು ಯಾರು? ಶಿಕ್ಷಣ ಕೊಡುವಂತವ್ರು ಯಾರು? ಶಿವಬಾಬಾ ಹೇಳ್ತಾರೆ, ನಾನು ಬ್ರಹ್ಮರವರ ಮೂಲಕ ಮಧುರಾತಿ ಮಧುರ ತಾವು ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದೀನಿ. ಬಾಪ್ ನೇ ಸಮझाए है बच्चों को ಆತ್ಮಾಭಿಮಾನಿ ಜರೂರ್ ಬನ್ನ है. ಹಾಗಾದ್ರೆ ಶಿವಬಾಬಾ ಕೊಡುವಂತ ಶಿಕ್ಷಣದ ಮೊದಲನೇ ಮಾತು ಯಾವುದು? ತಂದೆ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ, ಮಕ್ಕಳೇ ಆತ್ಮಾಭಿಮಾನಿಗಳು ಅವಶ್ಯವಾಗಿ ಆಗಲೇಬೇಕು. ಬಾಪಿ ಬನಾ ಸಕ್ತೆ ಹೇ. ಆತ್ಮಾಭಿಮಾನಿ ಆಗುವಂತ ಶಿಕ್ಷಣ ತಂದೆ ಮಾತ್ರ ಕೊಡಲು ಸಾಧ್ಯ. ದುನಿಯಾ ಮೇ ಏಕ್ ಬಿ ಮನುಷ್ಯ ಮಾತ್ರ ನಹಿ ಜಿಸ್ಕೋ ಆತ್ಮ ಕಾ ಜ್ಞಾನ ಹೋ. ಆತ್ಮ ಜ್ಞಾನ ಜಗತ್ತಿನಲ್ಲಿ ಯಾವ ಒಬ್ಬ ಮನುಷ್ಯಾತ್ಮರಿಗೂ ಸಹ ಇಲ್ಲ. ಆ ಆತ್ಮಜ್ಞಾನ, ಆತ್ಮಾಭಿಮಾನಿ ಆಗುವಂತಹ ವಿಧಿಯನ್ನ ಶಿವಬಾಬನೇ ಕಲಿಸಿಕೊಡ್ತಾ ಇದ್ದಾರೆ. ಆತ್ಮ ಕಾ ಹಿ ಜ್ಞಾನ ನಹಿ ಹೈ ತೋ ಪರಮಾತ್ಮ ಕಾ ಜ್ಞಾನ ಕೈಸೆ ಹೋ ಸಕ್ತಾ ಹೈ. ಆತ್ಮಜ್ಞಾನವೇ ಇಲ್ಲ ಅಂದ ಮೇಲೆ ಪರಮಾತ್ಮ ಜ್ಞಾನ ಹೇಗಿರಲು ಸಾಧ್ಯ ಇದೆ? ಕದೇತೆ ಆತ್ಮ ಸ್ವ ಪರಮಾತ್ಮ. ಹಾಗಾದ್ರೆ ಆತ್ಮ ಪರಮಾತ್ಮನ ಬಗ್ಗೆ ಏನ್ ಹೇಳ್ತಾರೆ? ಇಷ್ಟೇ ಹೇಳ್ಬಿಡ್ತಾರೆ, ಆತ್ಮನೇ ಪರಮಾತ್ಮ, ಆತ್ಮ ಸ್ವ ಪರಮಾತ್ಮ ಅಂತ ಹೇಳ್ಬಿಡ್ತಾರೆ. ಕಿತ್ನಿ ಭಾರಿ ಭೂಲ್ ಮೇ ಸಾರಿ ದುನಿಯಾ ಫಸಿ ಹುಯಿ ಹೈ. ಈ ರೀತಿಯಾಗಿ ಹೇಳ್ತಾ ಹೋದ್ರೆ ಇದೆಷ್ಟು ದೊಡ್ಡ ತಪ್ಪಿನಲ್ಲಿ ಇಡೀ ಜಗತ್ತೇ ಸಿಕ್ಕಾಕೊಂಡಂಗೆ. ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ, ಇಬ್ರು ಒಂದೇ ಅಂತ ಹೇಳುದು ಬಹಳ ದೊಡ್ಡ ತಪ್ಪು. ಬಿಲ್ಕುಲ್ ಹಿ ಪತ್ತರ್ ಬುದ್ಧಿ ಹೈ. ಈ ರೀತಿ ಹೇಳುದು ಸಹ ಕಲ್ಲು ಬುದ್ಧಿ. ವಿಲಾಯತ್ ವಾಲೆ ಬಿ ಪತ್ತರ್ ಬುದ್ಧಿ कम नहीं है. ये बुद्धि में नहीं आता है कि हम यह जो बॉम्ब शादी बना रहे हैं यह तो अपना ही खून सारी दुनिया का भी खून करने के लिए बना रहे हैं. ಬಾಬಾ ಹೇಳ್ತಾರೆ, ಇವತ್ತೆಲ್ಲ ವಿದೇಶಗಳು ಎಷ್ಟೋ ದೇಶಗಳ ನಾಶ ಮಾಡ್ಕೊಳ್ತಾ ಇದ್ದಾರೆ. ಅದು ಒಂದ್ ರೀತಿ ಕಲ್ಲು ಬುದ್ಧಿನೇ ಅಂತಾರೆ ಬಾಬಾ. ತಮ್ಮ ನಾಶ ಮಾಡ್ಕೊಳ್ತಾ ಇದ್ದಾರೆ, ತಮ್ಮನ್ನ ಸಾಯಿಸ್ಕೊಳ್ಳೋದು, ಜಗತ್ತನ್ನೇ ನಾಶ ಮಾಡ್ತಾ ಇದೀವಿ ಅನ್ನೋದು ಸಹ ಅರಿವಿಲ್ಲ. ತೋ ಇಸ್ ಸಮಯ ಬುದ್ಧಿ ಕೊಯ್ ಕಾಮ್ ಕಿ ನಹಿ ರಹತಿ ಹೈ. ನಾಶ ಮಾಡುವಂತ ಬುದ್ಧಿ ಅಂದ್ರೆ ಅದು ಯಾವ ಕೆಲಸಕ್ಕೂ ಉಪಯೋಗ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಅಪ್ನೇ ಹಿ ವಿನಾಶಕ್ಕೆ ಲಿಯೇ ಸಾರಿ ತಯಾರಿ ಕರ್ ರಹೆ ಹೈ. ಇದು ಎಂತ ಕಲ್ಲು ಬುದ್ಧಿ, ತಮ್ಮ ವಿನಾಶಕ್ಕಾಗಿಯೇ ಎಲ್ಲವನ್ನ ತಯಾರಿ ಮಾಡ್ತಾ ಇದ್ದಾರೆ. ತುಮ್ ಬಚ್ಚೋಂ ಕೆ ಲಿಯೇ ಕೋಯಿ ನಯಿ ಬಾತ್ ನಹಿ ಹೈ. ತಾವು ಮಕ್ಕಳಿಗೆ ಇದೇನು ಹೊಸ ಮಾತಲ್ಲ. ಜಾನ್ತೆ ಹೋ ಡ್ರಾಮಾನುಸಾರ ಉನ್ಹೋಂ ಕಾ ಭಿ ಪಾಠ ಹೈ. ಯಾಕೆ ಇದು ಹೊಸ ಮಾತಲ್ಲ? ನಾವು ಮಕ್ಕಳಿಗೆ ಗೊತ್ತಿದೆ, ಇದು ಡ್ರಾಮಾನುಸಾರವಾಗಿ ಅವರ ಪಾತ್ರ ಇದೆ. ಡ್ರಾಮಾಕ್ಕೆ ಬಂಧನ್ ಮೇ ಬಾಂಧೆ ಹುಯೆ ಹೈ. ಪ್ರತಿಯೊಬ್ಬರು ಸಹ ನಾಟಕದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾರೆ. ಪತ್ತರ್ ಬುದ್ಧಿ ನ ಹೋ ತೋ ಐಸೆ ಕಾಮ್ ಕರ್ ಸಕ್ತೆ ಹೈ ಕ್ಯಾ? ಸಾರೆ ಕುಲ್ ಕಾ ವಿನಾಶ ಕರ್ ರಹೆ ಹೈ. ಒಂದ್ ವೇಳೆ ಕಲ್ಲು ಬುದ್ಧಿಯವರಾಗಿಲ್ಲ ಅಂತಂದ್ರೆ ಇಂಥ ಕೆಲಸ ಎಲ್ಲ ಮಾಡ್ತಿರ್ಲಿಲ್ಲ. ಇಡೀ ತಮ್ಮ ಕುಲವನ್ನೇ ನಾಶ ಮಾಡ್ಕೊಳ್ತಾ ಇದ್ದಾರೆ. ವಂಡರ್ ಹೇನಾ ಕ್ಯಾ ಕರ್ ರಹೆ ಹೇ. ಏನ್ ಮಾಡ್ತಾ ಇದ್ದಾರೆ ಇವತ್ತು ಮನುಷ್ಯರು? ಎಷ್ಟು ಆಶ್ಚರ್ಯ ಇದೆ. ಬೇಟೆ ಬೇಟೆ ಆಜ್ ಠೀಕ್ ಚಲ್ ರಹಾ ಹೈ, ಕಲ್ ಮಿಲಿಟರಿ ಬಿಗಡಿ ತೋ ಪ್ರೆಸಿಡೆಂಟ್ ಕೋ ಭಿ ಮಾರ್ ದೇತೆ ಹೈ. ಕುಳಿತಂತೆಯೇ ಇದು ಇಂದು ಸರಿಯಾಗಿ ನಡೀತಾ ಇರ್ತದೆ. ನಾಳೆ ಏನಾದ್ರೂ ಮಿಲಿಟರಿ ಅವರಿಗೆ ಕೋಪ ಬಂತು ಅಂದ್ರೆ ಎಂತೆಂತ ದೊಡ್ಡ ದೊಡ್ಡವರನ್ನೇ ಸಾಯಿಸಿ ಹಾಕ್ಬಿಡ್ತಾರೆ. ಇಂತಿಂತ ಘಟನೆಗಳು ಸಹ ನಡೀತಾ ಇರ್ತದೆ. ಯಾವುದೂ ಸಹನೆ ಮಾಡಲ್ಲ. ಬಹಳ ಶಕ್ತಿಶಾಲಿ ಸೈನ್ಯ ಇರ್ತದೆ. ಆಜ್ಕಲ್ ಕಿ ದುನಿಯಾ ಮೇ ಹಂಗಾಮ ಬಹುತ್ ಹೈ. ಈಗಿನ ಕಾಲದಲ್ಲಿ ಗಲಾಟೆಗಳು ಬಹಳ ಆಗ್ಬಿಟ್ಟಿದೆ. ಬಾಬಾ ಹೇಳ್ತಾರೆ, ಎಷ್ಟು ಕಲ್ಲು ಬುದ್ಧಿಯವರಾಗ್ಬಿಟ್ಟಿದ್ದಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ವಿನಾಶ ಕಾಲೆ ಜೋ ಬಾಪ್ ಸೆ ವಿಪರೀತ ಬುದ್ಧಿ ಹೈ ಉನ್ಕೆ ಲಿಯೇ ವಿನಶಂತಿ ಗಾಯ ಹುವಾ ಹೈ. ವಿನಾಶ ಕಾಲೆ ವಿಪರೀತ ಬುದ್ಧಿ ವಿನಶಂತಿ ಅಂದ್ರೆ ಅರ್ಥ ಏನು? ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ವಿನಾಶದ ಸಮಯ ಅಂತೂ ಎಲ್ಲರಿಗೂ ಇದೆ. ಆದ್ರೆ ಆ ಸಮಯದಲ್ಲಿ ಯಾರು ತಂದೆಯಿಂದ ವಿಪರೀತ ಬುದ್ಧಿಯವರಿದ್ದಾರೆ ಅಂತವ್ರದ್ದು ವಿನಶಂತಿ ಅಂತ ಗಾಯನವೂ ಸಹ ಇದೆ. ಅಭಿ ಇಸ್ ದುನಿಯಾಕ್ಕೂ ಬದಲ್ನಾ ಹೇ. ಈಗಂತೂ ಈ ಜಗತ್ತು ಬದಲಾಗಲೇಬೇಕು. ಯಹ ಬಿ ಜಾನ್ತೆ ಹೋ ಬರೋಬ್ಬರ್ ಮಹಾಭಾರತ್ ಲಡಾಯಿ ಲಗೀತಿ. ಮಹಾಭಾರತ ಯುದ್ಧ ನಡೆದಿತ್ತು, ಇದು ಗೊತ್ತಿದೆ. ತಂದೆ ಬಂದು ರಾಜಯೋಗವನ್ನು ಕಲಿಸಿದ್ರು.
ಶಾಸ್ತ್ರ ಮೇ ತೋ ಟೋಟಲ್ ವಿನಾಶ ದಿಖಾ ದಿಯಾ ಹೈ. ಶಾಸ್ತ್ರಗಳಲ್ಲಿ ಪೂರ್ಣ ವಿನಾಶವನ್ನ ತೋರಿಸಿದರೆ, ಪರಂತು ಟೋಟಲ್ ವಿನಾಶ ತೋ ಹೋತಾ ನಹೀ ಹೈ. ಸಂಪೂರ್ಣವಾಗಿ ವಿನಾಶ ಆಗುವುದಿಲ್ಲ, ಪ್ರಳಯ ಅಂತೂ ಇಲ್ಲ. ಮನುಷ್ಯ ಕೋಯಿ ಬಿ ನ ರಹೆ, ಸಿರ್ಫ್ 5 ತತ್ವ ರಹ ಜಾಯೆ, ಐಸೆ ತೋ ಹೋ ನಹೀ ಸಕ್ತಾ ಹೈ. ಸೃಷ್ಟಿಯಲ್ಲಿ ಮನುಷ್ಯರೇ ಇಲ್ಲ, ಕೇವಲ ಪಂಚತತ್ವ ಪ್ರಕೃತಿ ಮಾತ್ರ ಇರ್ತದೆ. ಈ ರೀತಿ ಆಗಲು ಸಾಧ್ಯ ಇಲ್ಲ. ಪ್ರಳಯ ಅಂತೂ ಆಗುವುದಿಲ್ಲ. ಪ್ರಳಯ ಹೋ ಜಾಯೆ ತೋ ಫಿರ್ ಮನುಷ್ಯ ಕಹಾ ಸೆ ಆಯೆ. ದಿಖಾತೆ ಹೈ, ಶಾಸ್ತ್ರದಲ್ಲಿ ತೋರಿಸ್ತಾರೆ. ಪ್ರಳಯ ಆಯ್ತು, ನಂತರ ಶ್ರೀಕೃಷ್ಣ ಹೆಬ್ಬೆರಳನ್ನ ಚೀಪ್ಕೊಂತ ಆಲದ ಎಲೆ ಮೇಲೆ ತೇಲ್ಕೊಂಡು ಸಮುದ್ರದಲ್ಲಿ ಬಂದ ಅಂತ ಹೇಳ್ತಾರೆ. ಬಾಲಕ್ ಎಸೆ ಆ ಕೇಸಿ ಸಕ್ತಾ ಹೈ. ಇದು ಯೋಚಿಸ್ಬೇಕಲ್ಲ, ಬಾಲಕ, ಸಣ್ಣ ಬಾಲಕ ಹಾಗೆ ಎಲೆ ಮೇಲೆ ತಿಳ್ಕೊಂಡು ಹೆಂಗ್ ಬರ್ಲಿಕ್ಕೆ ಸಾಧ್ಯ ಇದೆ. ಶಾಸ್ತ್ರೋं में ऐसी बातें लिख दी हैं जो बात मत पूछो. ಶಾಸ್ತ್ರಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅನೇಕ ಪ್ರಕಾರದ ವಿಚಾರಗಳನ್ನ ಬರೆದಿಟ್ಟಿದ್ದಾರೆ. ಅಭಿ ತುಮ್ ಕುಮಾರಿಯೋ ದ್ವಾರ ಇನ್ ವಿದ್ವಾನೋ ಭೀಷ್ಮ ಪಿತಾಮಹ ಆದಿ ಕೋ ಭಿ ಜ್ಞಾನ ಬಾಣ್ ಲಗ್ತೆ ಹೈ. ಕೆಲವೊಂದು ಶಾಸ್ತ್ರದಲ್ಲಿ ಬರ್ತದೆ, ಭೀಷ್ಮ ಪಿತಾಮಹ ಬಹಳ ದೊಡ್ಡ ಜ್ಞಾನಿ, ಅವರನ್ನ ಯಾರೂ ಸೋಲಿಸಲು ಸಾಧ್ಯ ಇಲ್ಲ. ಆದರೆ ಕಥೆಯಲ್ಲಿ ಹೇಳ್ತಾರೆ, ಒಬ್ಬ ಕನ್ಯೆಯಿಂದ ಅವರಿಗೆ ಬಾಣ ಹಾಕ್ಲಾಯ್ತು ಅಂತ. ಅಂದ್ರೆ ಅರ್ಥ ಏನು? ಈಗ ಬಾಬಾ ಹೇಳ್ತಾರೆ, ಸಂಗಮಯುಗದಲ್ಲಿ ಯಾರು ಈ ಸತ್ಯ ಜ್ಞಾನ ಮಾರ್ಗದಲ್ಲಿ ನಡೆಯುವಂತ ಕುಮಾರಿಯರಿದ್ದಾರೆ, ಕನ್ಯೆಯರು, ಅವರ ಮೂಲಕ ದೊಡ್ಡ ದೊಡ್ಡ ವಿದ್ವಾನರಿರ್ಬೋದು, ಬಹಳಷ್ಟು ಬುದ್ಧಿವಂತರು, ಭೀಷ್ಮ ಪಿತಾಮಹನಂತಹ ಬುದ್ಧಿವಂತರಿಗೂ ಸಹ ಜ್ಞಾನದ ಬಾಣವನ್ನ ಹಾಕ್ತಾರೆ. ವಬಿ ಆಗೆ ಚಲ್ಕರ್ ಆಯಂಗೆ, ಮುಂದೆ ಅಂತವರು ಸಹ ಬಂದೇ ಬರ್ತಾರೆ. ಜಿತ್ನಾ ಜಿತ್ನಾ ತುಮ್ ಸರ್ವಿಸ್ ಮೇ ಜೋರ್ ಬರೆಂಗೆ, बाप का परिचय सबको देते रहेंगे, उतना तुम्हारा प्रभाव बढ़ेगा. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಸರ್ವಿಸ್ನಲ್ಲಿ ಹೊಳಪನ್ನ ತುಂಬುತ್ತಾ ಹೋಗ್ತಿರೋ, ತಂದೆ ಪರಿಚಯವನ್ನ ಎಲ್ಲರಿಗೂ ಕೊಡ್ತಾ ಇರ್ತೀರಿ, ಅಷ್ಟು ನಿಮ್ಮ ಪ್ರಭಾವವು ಹೆಚ್ಚುತ್ತದೆ. ಉತ್ನಾ ತುಮ್ಹಾರ ಪ್ರಭಾವ ಬಡೇಗ. ವಿಘ್ನ ಬಿ ಪಡೆಂಗೆ. ಬಾಬಾ ಹೇಳ್ತಾರೆ, ವಿಘ್ನಗಳಂತೂ ಬಂದೇ ಬರ್ತವೆ. ಯಹ ಬಿ ಗಾಯ ಹುವಾ ಹೈ, ಆಸುರಿ ಸಂಪ್ರದಾಯಕ್ಕೆ ಇಸ್ ಜ್ಞಾನ ಯಜ್ಞ ಮೇ ಬಹುತ್ ವಿಘ್ನ ಪಡ್ತೆ ಹೈ. ಇದು ಸಹ ಗಾಯನವಿದೆ ಅಲ್ವಾ. ಆಸುರಿ ಸಂಪ್ರದಾಯದವರು ಈ ಜ್ಞಾನ ಯಜ್ಞದಲ್ಲಿ ಬಹಳಷ್ಟು ವಿಘ್ನಗಳನ್ನ ಹಾಕ್ತಾರೆ. ಬಾಬಾ ತಿಳಿಸ್ತಾರೆ, ಬಿಚಾರೆ ಪತ್ತರ್ ಬುದ್ಧಿ ಮನುಷ್ಯ ಕುಚ್ ನಹಿ ಜಾನ್ತೆ ಕಿ ಯಹ ಕ್ಯಾ ಹೈ. ಕಲ್ಲು ಬುದ್ಧಿ ಉಳ್ಳಂತ ಮನುಷ್ಯರಿಗೆ ಗೊತ್ತಿಲ್ಲ ಇದು ಏನು, ಇದು ಯಾವ ಜ್ಞಾನ. ಕತೆ ಇನ್ಹೋ ಕಾ ತೋ ಜ್ಞಾನ ಹಿ ನ್ಯಾರ ಹೈ, ಇವರ ಜ್ಞಾನವೇ ಭಿನ್ನ ಅಂತ ಹೇಳ್ತಾರೆ. ಯಹ ಭಿ ತುಮ್ ಸಮಜ್ತೆ ಹೋ ನಯಿ ದುನಿಯಾ ಕೆ ಲಿಯೆ ನಯಿ ಬಾತೆ ಹೈ. ಯಾಕೆ ಇದು ಹೊಸ ಜ್ಞಾನ, ಹೊಸ ಜಗತ್ತಿಗಾಗಿ ಹೊಸ ಮಾತು, ಹೊಸ ಜ್ಞಾನ. बाप कहते हैं ये राजयोग तुमको और कोई सिखला नहीं सकते हैं. ಈ ರಾಜಯೋಗವನ್ನ ಬೇರೆ ಯಾರೂ ನಿಮಗೆ ಕಲಿಸಲು ಸಾಧ್ಯ ಇಲ್ಲ. ಜ್ಞಾನ और योग बाप ही सिखला रहे हैं. ಯಾವ ಮನುಷ್ಯರು ಕಲಿಸುವಂತ ಶಿಕ್ಷಣ ಅಲ್ಲ ಇದು. ಜ್ಞಾನ ಮತ್ತು ಯೋಗ ತಂದೆಯೇ ಕಲಿಸ್ತಾ ಇದ್ದಾರೆ. ಸದ್ಗತಿ ದಾತ ಶಿವಬಾಬಾ ಒಬ್ಬರೇ ಆಗಿದ್ದಾರೆ, ಅವರೇ ಪತಿತ ಪಾವನ. ತೋ ಜರೂರ್ ಪತಿತೋಂ ಕೋ ಹಿ ಜ್ಞಾನ ದೇಂಗೆನಾ. ಅಂದಮೇಲೆ ಅವಶ್ಯವಾಗಿ ಪತಿತರಿಗೆ ಜ್ಞಾನ ಕೊಡಬೇಕಾಗ್ತದೆ, ಪತಿತರನ್ನ ಪಾವನ ಮಾಡಬೇಕು. ತುಂಬ ಅಚ್ಚೆ ಸಮಜ್ತೆ ಹೋ, ಹಮ್ ಪಾರಸ್ ಬುದ್ಧಿ ಬನ್ ಪಾರಸ್ನಾಥ್ ಬಂತೆ ಹೈ. ಪಾರಸ್ ಬುದ್ಧಿಯವರಾಗಿ ಈಗ ಪಾರಸ್ನಾಥರಾಗ್ತಾ ಇದ್ದೇವೆ. ಮನುಷ್ಯೋನೆ ಮಂದಿರ ಕಿತ್ನೆ ಡೇರ್ ಬನಾಯೆ ಹೈ, ಪರಂತು ವ ಕೌನ್ ಹೈ. ಪಾರಸ್ನಾಥ ಮಂದಿರ ಅಂತನೂ ಸಹ ಇದೆ. ಎಷ್ಟು ಅನೇಕ ಮಂದಿರಗಳನ್ನ ಕಟ್ತಾ ಇರ್ತಾರೆ ಮನುಷ್ಯರು, ಆದ್ರೆ ಅವರು ಯಾರು, ಕ್ಯಾ ಕರ್ಕೆ ಗಯೆ ಹೈ. ಅಷ್ಟು ಮಂದಿರಕ್ಕೆ ಪೂಜೆಗೆ ಯೋಗ್ಯರಾಗಬೇಕಾದ್ರೆ ಏನ್ ಕರ್ಮ ಮಾಡಿ ಹೋಗಿದ್ದಾರೆ, ಯಾವ ಶ್ರೇಷ್ಠ ಕರ್ಮ ಮಾಡಿದ್ದಾರೆ, ಅರ್ಥ ಗೊತ್ತೇ ಇಲ್ಲ. ಪಾರಸ್ನಾಥ್ ಕಾ ಭಿ ಮಂದಿರ ಹೈ, ಪರಂತು ಕಿಸ್ಕೋ ಭಿ ಪತಾ ನಹಿ ಹೈ. ಪಾರಸ್ನಾಥ ಮಂದಿರವೂ ಸಹ ಇದೆ, ಆದರೆ ಯಾರಿಗೂ ಅರ್ಥ ಗೊತ್ತಿಲ್ಲ. ಭಾರತ ಪಾರಸ್ಪರಿಯಾಗಿತ್ತು ಅಂದ್ರೆ ಏನು, ಸೋನೆ ಹೀರೆ ಜವಾಹರೋಂಕೆ ಮಹಲ್ತೆ, ಚಿನ್ನ ವಜ್ರ ವೈಡೂರ್ಯಗಳ ಮಹಲ್ ಆಗಿತ್ತು. ಇದು ಯಾವಾಗಿನ ಮಾತು, ಕಲ್ಕಿ ಬಾತ್, ನಿನ್ನೆ ಮಾತು. ವತ್ತು ಲಾಖೋ ವರ್ಷ ಕ ದೇತೆ ಹೈ ಸಿರ್ಫ್ ಏಕ ಸತ್ಯುಗೋ. ಕೇವಲ ಸತ್ಯಯುಗದ ಆಯುಷ್ಯವನ್ನೇ ಲಕ್ಷಾಂತರ ವರ್ಷ ಅಂತ ತೋರಿಸ್ಬಿಟ್ಟಿದ್ದಾರೆ. ಅವ್ರ ಬಾಪ್ ಕೇತೆ ಹೈ, ಇಲ್ಲಿ ಸ್ವಯಂ ಭಗವಂತ ತಂದೆ ತಿಳಿಸಿಕೊಡ್ತಾ ಇದ್ದಾರೆ, ಸಾರಾ ಡ್ರಾಮಾ ಹಿ, ಇಡೀ ಸೃಷ್ಟಿ ನಾಟಕದ ಆಯುಷ್ಯ ಎಷ್ಟು, 5000 ವರ್ಷ. ಅದಕ್ಕಾಗಿ ಹೇಳಲಾಗ್ತದೆ, ಆಜ್ ಕಾ ಭಾರತ್ ಕ್ಯಾ ಹೈ, ಕಲ್ ಕಾ ಭಾರತ ಕ್ಯಾ ತಾ. ಇಂದಿನ ಭಾರತ ಏನಾಗಿದೆ, ನಿನ್ನೆ ಭಾರತ ಹೇಗಿತ್ತು. ಲಕ್ಷಾಂತರ ವರ್ಷ ಅಂತಂದ್ರೆ ಯಾರೂ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿಕ್ಕೇನೆ ಸಾಧ್ಯ ಇಲ್ಲ. ಈಗ ನಾವು ಮಕ್ಕಳಿಗೆ ಸ್ಮೃತಿ ಬಂದಿದೆ. ಜಾನ್ತೆ ಹೋ ಬಾಬಾ ಹರ್ 5000 ವರ್ಷ ಬಾದ್ ಆಕರ್ ಹಮ್ಕೋ ಸ್ಮೃತಿ ದಿಲಾತೆ ಹೈ. ಮಕ್ಕಳಿಗೆ ಇದು ಸಹ ಗೊತ್ತು, ಪ್ರತಿ 5000 ವರ್ಷದ ನಂತರ ತಂದೆ ಬಂದು ನಮಗೆ ಸ್ಮೃತಿಯನ್ನ ಮಾಡಿಸ್ತಾರೆ. ಮಕ್ಕಳೇ, ನೀವೇ ಸ್ವರ್ಗದ ಮಾಲೀಕರಾಗಿದ್ರಿ. ಎಷ್ಟು ವರ್ಷದ ಹಿಂದೆ, 5000 ವರ್ಷ ಕಿ ಬಾತ್ ಹೈ, 5000 ವರ್ಷದ ಹಿಂದಿನ ಮಾತು. ಕೊಯ್ ಸೆ ಭಿ ಪೂಛಾ ಜಾಯೆ, ಇನ್ ಲಕ್ಷ್ಮೀನಾರಾಯಣ ಕಾ ರಾಜ್ಯ ಕಬ್ ತಾ.
ಯಾರಿಗಾರು ಕೇಳ್ಬೋದು, ಲಕ್ಷ್ಮೀನಾರಾಯಣ ಇಷ್ಟೆಲ್ಲ ಪೂಜೆ ಮಾಡ್ತೀರಿ, ಮಂದಿರಗಳಿವೆ, ಇವರ ರಾಜ್ಯ ಯಾವಾಗಿತ್ತು? ಕಿತ್ತನೇ ವರ್ಷ ಹುಯಿ, ಎಷ್ಟು ವರ್ಷ ಕಳೆದು ಹೋಯ್ತು? ಅಷ್ಟೊತ್ತಿಗೆ ಹೇಳ್ಬಿಡ್ತಾರೆ, ಲಕ್ಷಾಂತರ ವರ್ಷ, ಲಾಖೋ ವರ್ಷ ಕಳೆದಂಗೆ. ತುಮ್ ಸಮಜಾ ಸಕ್ತೆ ಹೋ? ಮೊದಲು ಪ್ರಶ್ನೆ ಕೇಳಿ, ನಂತರ ಅವರು ಉತ್ತರ ಕೊಟ್ಟೇ ಕೊಡ್ತಾರೆ. ಆವಾಗ ನೀವೇನ್ ಮಾಡ್ಬೋದು, ತಿಳಿಸ್ಕೊಡ್ಬೋದು. ಯಹ ಹೇ ತೋ 5000 ವರ್ಷ ಕಿ ಬಾತ್ ಹೇ. ಇದು ಲಕ್ಷಾಂತರ ವರ್ಷ ಅಲ್ಲ, ಇದು 5000 ವರ್ಷದ ಮಾತು. ಕತಿ ಬಿ ಹೇ ಕ್ರೈಸ್ಟ್ ಸೆ ಇತ್ನಾ ಸಮಯ ಪಹಲೆ ಪ್ಯಾರಡೈಸ್ ತಾ. ಇನ್ನು ಬೈಬಲ್ ಅಲ್ಲಿ ಸಹ ಬರೆಯಲ್ಪಟ್ಟಿದೆ, ಜೀಸಸ್ ಕ್ರೈಸ್ಟ್ ಬರೋಕ್ಕಿಂತ 3000 ವರ್ಷದ ಮೊದಲು ಪ್ಯಾರಡೈಸ್ ಇತ್ತು. ಹಾಗಾದ್ರೆ ಈಗ ಜೀಸಸ್ ಕ್ರೈಸ್ಟ್ ಬಂದು 2000 ವರ್ಷ ಆಯ್ತು. ಮೊದಲಿನ 3000 ವರ್ಷ, ಈಗಿನ 2000 ವರ್ಷ, ಟೋಟಲ್ ಎಷ್ಟಾಯ್ತು? 5000 ವರ್ಷ. ಈ ರೀತಿ ಕೆಲವೊಂದು ಉದಾಹರಣೆ ಕೊಟ್ಟು ಸಹ ಹೇಳ್ಬೋದು. ಬಾಪ್ ಆತೆ ಹಿ ಹೇ ಭಾರತ್ ಮೇ. ಶುಭಾಬ ಬರುವುದೇ ಎಲ್ಲಿ? ಭಾರತ ದೇಶದಲ್ಲಿ. ಇದು ಮಕ್ಕಳಿಗೆ ಗೊತ್ತಿದೆ. ಬಾಬಾ ಕಿ ಜಯಂತಿ ಮನಾತೆ ಹೇ ತೋ ಜರೂರ್ ಕುಚ್ ಕರ್ನೆ ಆಯಾ ಹೋಗಾ. ಶಿವ ಜಯಂತಿ ಅಥವಾ ಶಿವರಾತ್ರಿಯನ್ನು ಆಚರಿಸ್ತಾರೆ. ಹಾಗಾದರೆ ಭಗವಂತ ತಂದೆ ಈ ಜಗತ್ತಿಗೆ ಅವಶ್ಯವಾಗಿ ಬಂದು ಏನೋ ಒಂದು ಕಾರ್ಯವನ್ನ ಮಾಡಿ ಹೋಗಿದ್ದಾರೆ, ಪತಿತರನ್ನ ಪಾವನ ಮಾಡಿದ್ದಾರೆ. ತೋ ಆಕರ್ ಜರೂರ್ ಪಾವನ್ ಬನಾತಾ ಹೋಗ. ಪತಿತ ಪಾವನ ತಂದೆ ಅಂದಮೇಲೆ ಅವಶ್ಯವಾಗಿ ಪಾವನ ಮಾಡೇ ಮಾಡ್ತಾರೆ. ಜ್ಞಾನ ಸಾಗರ್ ಹೇ ತೋ ಜರೂರ್ ಜ್ಞಾನ ದೇಂಗೆನಾ. ಪ್ರತಿಯೊಂದು ಮಹಿಮೆಗಳು ಸಹ ಪರಮಾತ್ಮನ ಕರ್ತವ್ಯವನ್ನ ಸೂಚಿಸುತ್ತದೆ. ಪತಿತ ಪಾವನ ಅಂದ್ರೆ ಬಂದು ಪಾವನ ಮಾಡಿದ್ದಾರೆ. ಜ್ಞಾನ ಸಾಗರ ಮಹಿಮೆ ಯಾಕೆ ಬಂತು? ಅವಶ್ಯವಾಗಿ ಜ್ಞಾನವನ್ನ ಕೊಟ್ಟಿದ್ದಾರೆ. ಯೋಗ ಮೇ ಬೇಟೋ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ಯ ಜ್ಞಾನ ಹುವಾನ? ಜ್ಞಾನ ಏನಂತ ಕೇಳ್ತಾ ಇದ್ದೇವೆ? ಯೋಗದಲ್ಲಿ ಕುತ್ಕೊಳ್ಳಿ, ತಮ್ಮನ್ನ ಆತ್ಮ ಅಂತ ತಿಳಿದು ತಂದೆ ನೆನಪು ಮಾಡಿ. ಇದು ಜ್ಞಾನ ಅಲ್ವಾ? ಅವತ್ತು ಹಠಯೋಗಿ ಹೇ. ಇವತ್ತೆಷ್ಟೋ ಕೆಲವೊಂದು ಹಠಯೋಗವನ್ನ ಕಲಿಸ್ತಾ ಇದ್ದಾರೆ ಹೊರಗಿನ ಜಗತ್ನಲ್ಲಿ. ಟಾಂಗ್ ಪರ್ ಚಡಾಕರ್ ಬೇಡ್ತೆ ಹೇ, ಕ್ಯಾ ಕ್ಯಾ ಕರ್ತೆ ಹೇ. ಒಂಟಗಾಲ್ ಮೇಲೆ ಇತ್ಕೊಂಡು ಸಾಧನೆಯನ್ನ ಮಾಡ್ತಾರೆ, ದೇಹವನ್ನ ದಂಡಿಸ್ತಾರೆ, ಏನೆಲ್ಲಾ ಮಾಡ್ತಾ ಇದ್ದಾರೆ. ತುಮ್ ಮಾತಾಯ್ತೋ ಎಸೆ ಕರ್ನ ಸಕೋ. ಮಾತೆರೆಲ್ಲ ಈ ರೀತಿಯಾಗಿ ಒಂಟಗಾಲ್ ಮೇಲೆ ಇತ್ಕೊಂಡು ಈ ರೀತಿ ಆಸನಗಳನ್ನ ಹಾಕ್ಲಿಕ್ಕಾಗುತ್ತಾ? ಇಲ್ಲಿ ಬಾಬಾ ಯಾವುದೇ ಆ ರೀತಿ ಕಷ್ಟದ ಆಸನಗಳು, ಕಷ್ಟದ ವಿಧಿಯನ್ನು ಹೇಳ್ಕೊಡೋದಿಲ್ಲ. बैठ भी न सको. बाप कहते मीते बच्चे या कुछ करने की तुमको दरकार नहीं है. ಎಷ್ಟು ಸರಳವಾದ ಯುಕ್ತಿಯನ್ನು ಹೇಳ್ತಾರೆ ಬಾಬಾ. ಯೋಗ ಮೇ बैठो. ಇಲ್ಲಿ ಯೋಗದಲ್ಲಿ ಕುತ್ಕೊಳ್ಳೋದಂದ್ರೆ ಆಸನದಲ್ಲಿ ಕುತ್ಕೊಳ್ಳೋದಲ್ಲ. ಹೇಗೆ ಕುತ್ಕೊಳ್ಳೋದು? ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ಇದು ಜ್ಞಾನ. ಬಾಬಾ ಹೇಳುವಂತಹ ಯೋಗದ ವಿಧಿ. ತಮ್ಮನ್ನ ಆತ್ಮ ಅಂತ ತಿಳಿದು ನನ್ನೊಬ್ಬನ್ ನೆನಪು ಮಾಡಿ. ಈ ರೀತಿ ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಮಿಟ್ಟೆ ಬಚ್ಚೆ. ಇದು ಯಾವುದೂ ಸಹ ಈ ರೀತಿ ಕಷ್ಟ ಆಸನಗಳ ಹಾಕುವಂತಹ ಅವಶ್ಯಕತೆನೇ ಇಲ್ಲ. ಸ್ಕೂಲ್ ಮೇ ಸ್ಟೂಡೆಂಟ್ ಕಾಯ್ದೆ ಸಿರ್ತೋ बैठते हैं ना, बाप तो वो भी नहीं कहते हैं. ಅಲ್ಲಿ ಶಾಲೆಗಳಲ್ಲಿ ನಿಯಮಾನುಸಾರವಾಗಿ ಪದ್ಧತಿ ಪ್ರಕಾರವಾಗಿ ಕುಳ್ಳಿರಿಸ್ತಾರೆ. ಇಲ್ಲಿ ಬಾಬಾ ಆ ರೀತಿನೂ ಹೇಳುದಿಲ್ಲ, ಹೀಗೆ ಕುತ್ಕೊಳ್ಬೇಕು, ಇಲ್ಲೇ ಕುತ್ಕೊಳ್ಬೇಕು, ಜೈಸೆ ಚಾಹೆ ವೈಸೆ ಬೇಟೋ. ಎಷ್ಟು ಸಹಜ ಆಸನದಲ್ಲಿ ಸಹಜ ಸ್ಥಿತಿಯಲ್ಲಿ ಕುತ್ಕೊಂಡು ಅಭ್ಯಾಸ ಮಾಡಿ ಅಂತ ಬಾಬಾ ಎಷ್ಟು ಸಿಂಪಲ್ ಆಗಿ ಹೇಳ್ತಾರೆ. ನಿಮಗೆ ಹೇಗೆ ಇಷ್ಟ ಆಗ್ತದೋ ಹಾಗೆ ಕುತ್ಕೊಳ್ಳಿ. बैठ कर थक जाओ तो अच्छा सो जाओ. ಮಕ್ಕಳಿಗೆ ನಿಮಗೆ ಕುಂತು ಸುಸ್ತಾಗ್ತದ, ಅಷ್ಟೊತ್ತಿಗೆ ಸ್ವಲ್ಪ ಆರಾಮಾಗಿ ಮಲ್ಕೊಳ್ಳಿ. ಬಾಬಾ ಕೋಯಿ ಬಾತ್ ಮೇ ಮನಾ ನಹಿ ಕರ್ತೆ ಹೇ. ಯಾವ ಮಾತಿನಲ್ಲಿ ಸಹ ಬಾಬಾ ತಡೆ ಹಾಕುವುದಿಲ್ಲ. ये तो बिल्कुल सहज समझने की बातें हैं, इसमें कोई तकलीफ की बात नहीं. ಇದು ಅರ್ಥೈಸಿಕೊಳ್ಬೇಕಲ್ಲ. ಎಷ್ಟು ಸಹಜವಾಗಿ ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ, ಸಹಜ ವಿದ್ಯೆಯನ್ನು ಕಲಿಸಿಕೊಡ್ತಾರೆ. ಇಲ್ಲಿ ಯಾವುದೇ ಕಷ್ಟದ ಮಾತು ಇಲ್ವೇ ಇಲ್ಲ. ಬಲ್ ಕಿತ್ನಾ ಬಿ बीमार हो पता नहीं, सुनते सुनते शुबाबा की याद में रहते रहते और प्राण तन से निकल जाए. ಏನೇ ಕಾಯಿಲೆ ಇರ್ಬೋದು, ಕುಂತೇನ್ ಮಾಡ್ಬೋದು, ಶಿವಬಾಬಾ ನೆನಪು ಮಾಡ್ಬೋದು. ಒಂದು ವೇಳೆ ನೆನಪು ಮಾಡ್ತಾ ಬಾಬನ ಮಹಾವಾಕ್ಯ ಕೇಳ್ತಾ ನೆನಪು ಮಾಡ್ತಾನೆ ಪ್ರಾಣ ತನುವಿನಿಂದ ಹೊರಟರು ಸಹ ಬಹಳ ಒಳ್ಳೇದೇ ಅಲ್ವಾ. ಗಾಯ ಜಾತ ಹೇನ ಗಂಗಾ ಕಾ ತಟ್ ಹೋ, ಗಂಗಾ ಜಲ್ ಮುಖ ಮೇ ಹೋ ತಬ್ ಪ್ರಾಣ ತನ್ ಸೆ ನಿಕ್ಲೆ. ಭಕ್ತಿ ಮಾರ್ಗದಲ್ಲಿ ಹೇಳ್ತಾರಲ್ವಾ, ಗಂಗಾ ನದಿಯ ತೀರ ಇರಬೇಕು, ಗಂಗಾ ಜಲವು ಬಾಯಲ್ಲಿರಬೇಕು, ಆಗ ತನುವಿನಿಂದ ಪ್ರಾಣ ಹೊರಟು ಹೋಗಬೇಕು. ಈ ರೀತಿ ಗಾಯನವೂ ಸಹ ಇದೆ. ಅವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳು ಅಂತ ಬಾಬಾ ಹೇಳ್ತಾರೆ. ವಾಸ್ತವ ಹೀಗೆ ಜ್ಞಾನ ಅಮೃತ ಕಿ ಬಾತ್. ಇಲ್ಲಿ ಯಾವ ಅಮೃತ? ಜ್ಞಾನ ಅಮೃತ ಸಿಗ್ತಾ ಇದೆ. ತುಮ್ ಜಾನ್ತೆ ಹೋ ಸಚ್ ಮುಚ್ ಐಸೆ ಹಿ ಪ್ರಾಣ ನಿಕಲ್ನೆ ಹೇ. ಈಗ ನಮಗೆ ಅನಿಸ್ತದೆ ಸತ್ಯವಾಗಿಯೂ ಈ ರೀತಿ ಪ್ರಾಣ ತನುವಿನಿಂದ ಹೋಗ್ಬೇಕು. ಶಿವಬಾಬಾ ನೆನಪು ಮಾಡ್ತಾ ಬಾಬನ ಜ್ಞಾನ ಕೇಳ್ತಾನೆ ಪ್ರಾಣ ಹೊರಟು ಹೋಗ್ಬಿಡ್ಬೇಕು. ತುಂಬಚ್ಚೆ ಆತೆ ಹೋ ಪರಂಧಾಮ್ಸೆ. ನಾವು ಮಕ್ಕಳು ಬಂದಿರೋದೇ ಎಲ್ಲಿಂದ? ಪರಮಧಾಮದಿಂದ. ಹಮ್ಕೋ ಚೋಡ್ಕರ್ ಜಾತೆ ಹೋ. बाप कहते हैं मैं तो तुम बच्चों को साथ ले जाऊंगा, मैं आया हूं तुम बच्चों को घर ले जाने के लिए. ಶಿವಬಾಬಾ ಹೇಳ್ತಾರೆ, ನೀವು ಮಕ್ಕಳನ್ನ ಜೊತೆಗೇನೆ ಕರೆದುಕೊಂಡು ಹೋಗ್ತೇನೆ. ನಾನು ಬಂದಿರೋದೇ ಮಕ್ಕಳನ್ನ ಮನೆಗೆ ಕರೆದುಕೊಂಡು ಹೋಗಲು. ತುಮ್ಕೋ
ನಾ ಅಪ್ನೇ ಘರ ಕಾ ಪತಾ ಹೇ ನಾ ಆತ್ಮ ಕಾ ಪತಾ ಹೇ. ಯಾಕೆ ನಾವೇ ಹೋಗ್ಬೋದಿತ್ತಲ್ಲ. ಬಾಬಾ ಹೇಳ್ತಾರೆ ನಾನೇ ಬಂದು ಕರ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ನಿಮಗೆ ಮನೆಯ ದಾರಿ ಗೊತ್ತಿಲ್ಲ, ಆತ್ಮಜ್ಞಾನ ಏನಂತ ಗೊತ್ತಿರಲಿಲ್ಲ. ಮಾಯಾನೆ ಬಿಲ್ಕುಲ್ ಹಿ ಪಂಕ್ ಕಾಟ್ ಡಾಲೆ ಹೇ. ಮೇಲೆ ಹಾರ್ಲಿಕ್ಕೆ ಆಗ್ತಾ ಇಲ್ಲ. ಬರುವಾಗ ಆತ್ಮ ಬಂತು, ಈಗ ವಾಪಸ್ ಹೋಗ್ಬೇಕಾದ್ರೆ ಆತ್ಮನಿಗೆ ರೆಕ್ಕೆ ಇಲ್ಲ. ಅಂದ್ರೆ ಅರ್ಥ ಏನು? ಮಾಯೆ ರೆಕ್ಕೆಯನ್ನ ಕತ್ತರಿಸ್ಬಿಟ್ಟಿದೆ. ಇಸ್ಲಿ ಆತ್ಮ ಉಡ್ ನಹಿ ಸಕ್ತಿ ಹೇ ಅಂದ್ರೆ ಅರ್ಥ ತಮೋ ಪ್ರಧಾನ ಆಗಿದೆ. ಜಬ್ ತಕ್ ಸತೋ ಪ್ರಧಾನ್ ಬನೆ ತಬ್ ತಕ್ ಶಾಂತಿ ಧಾಮ್ ಮೇ ಜಾ ಕೇಸಿ ಸಕ್ತಿ ಹೇ. ಆತ್ಮನಿಗೆ ರೆಕ್ಕೆ ಯಾವಾಗ ಬರುತ್ತದೆ ಅಂದ್ರೆ ಹಾರುವಂತ ಶಕ್ತಿ. ರೆಕ್ಕೆ ಅಂದ್ರೆ ಹಾರುವಂತ ಶಕ್ತಿ ಬರೋದೇ ಆತ್ಮ ಪವಿತ್ರ ಆಗ್ಬೇಕು, ಸತೋ ಪ್ರಧಾನ ಆಗ್ಬೇಕು, ಆಗ ಶಾಂತಿ ಧಾಮಕ್ಕೆ ಹೋಗಲು ಸಾಧ್ಯ. ಯಬಿ ಜಾನ್ತೆ ಹೇ ಡ್ರಾಮಾ ಪ್ಲಾನ್ ಅನುಸಾರ ಸಬ್ಕೋ ತಮೋ ಪ್ರಧಾನ್ ಬನ್ನಾ ಹಿ ಹೇ. ಡ್ರಾಮಾನುಸಾರವಾಗಿ ಎಲ್ಲರೂ ತಮೋ ಪ್ರಧಾನ ಆಗಲೇಬೇಕು. ಈಗಂತೂ ಈ ಸಮಯ ಇಡೀ ವೃಕ್ಷ, ಕಲ್ಪ ವೃಕ್ಷ, ಮನುಷ್ಯ ಸೃಷ್ಟಿ ಎನ್ನುವಂತಹ ಈ ವೃಕ್ಷ ಸಂಪೂರ್ಣ ತಮೋ ಪ್ರಧಾನ ಜಡ್ಜಡೀಭೂತ ಅವಸ್ಥೆಯಲ್ಲಿದೆ. ಬಚ್ಚಿ ಜಾನ್ತೆ ಹೇ ಸಬ್ ಆತ್ಮ ತಮೋ ಪ್ರಧಾನ ಹೇ. ಈ ಅಂತಿಮ ಅವಸ್ಥೆ ಹೇಗಿದೆ? ಕಲಿಯುಗದ ಅಂತಿಮ ಎಲ್ಲ ಆತ್ಮರು ಸಹ ತಮೋ ಪ್ರಧಾನ ಆಗಿದ್ದಾರೆ. ಹೊಸ ಜಗತ್ತಿನಲ್ಲಿ ಇರುವಂತವರೇ ಸತೋ ಪ್ರಧಾನ ದೇವತೆಗಳು. ಯಹಾ ಕಿಸ್ಕಿ ಸತೋ ಪ್ರಧಾನ ಅವಸ್ಥಾ ಹೋ ನ ಸಕೆ. ಇಲ್ಲಿ ಯಾರ ಅವಸ್ಥೆಯೂ ಸಹ ಸತೋ ಪ್ರಧಾನ ಅವಸ್ಥೆ ಇಲ್ಲ. यहाँ आत्मा पवित्र बन जाए तो फिर यहाँ ठहरे नहीं, एकदम भाग जाए. ಒಂದು ವೇಳೆ ಆತ್ಮ ಈ ಜಗತ್ತಿನಲ್ಲಿ ದೇಹದ ಒಳಗಡೆ ಇದ್ದಾಗ ಆತ್ಮ ಕಂಪ್ಲೀಟ್ ಪ್ಯೂರ್ ಆಯ್ತು, ಪವಿತ್ರ ಆಯ್ತು ಅಂದ್ರೆ ನಿಲ್ಲುವುದೇ ಇಲ್ಲ. ಆತ್ಮ ಹಾರಿಕೊಂಡು ಹೋಗ್ಬಿಡುತ್ತದೆ. ಸ ಭಕ್ತಿ ಕರ್ತೆ ಹಿ ಹೇ ಮುಕ್ತಿ ಕೇಳಿ. ಭಕ್ತಿ ಮಾಡ್ತಾ ಇರೋದೇ ಮುಕ್ತಿಗಾಗಿ ಅಥವಾ ಶಾಂತಿ ಧಾಮಕ್ಕೆ ಹೋಗುವಂತಹ ವಿಧಿಯನ್ನು ಹುಡುಕ್ತಾ ಇದ್ದಾರೆ. ಪರಂತು ಕೋಯಿ ಬಿ ವಾಪಿಸ್ ಜಾ ನಹಿ ಸಕ್ತೆ ಹೇ, ಲಾ ನಹಿ ಕರ್ತಾ ಹೇ. ನಾವೇ ಹೋಗ್ಬೋದು ಅಂತ ಅನ್ಕೊಂಡ್ರೆ ಯಾರೂ ವಾಪಸ್ ಹೋಗಲು ಸಾಧ್ಯ ಇಲ್ಲ, ಅದು ನಿಯಮವೇ ಇಲ್ಲ. ಬಾಪ್ ಯ ಸಬ್ ರಾಸ್ ಪೇಟ್ ಸಮಜಾತೆ ಹೇ ಧಾರಣ ಕರ್ನೆ ಕೇಳಿ. ಎಲ್ಲಾ ರಹಸ್ಯವನ್ನ ತಂದೆ ಕುಳಿತು ತಿಳಿಸಿಕೊಡ್ತಾ ಇದ್ದಾರೆ, ಧಾರಣೆ ಮಾಡಿಕೊಳ್ಳುವಂತಹ ಮಾತುಗಳು. ಫಿರ್ ಬಿ ಮುಖ್ಯ ಬಾತೆ ಹೇ. ಅನೇಕ ವಿಚಾರವನ್ನ ಬಾಬಾ ಹೇಳ್ತಾರೆ, ಅನೇಕ ವಿಷಯಗಳು, ಅನೇಕ ರಹಸ್ಯವನ್ನ ಬಾಬಾ ಹೇಳ್ತಾರೆ ಮುರಳಿಯಲ್ಲಿ. ಅದರಲ್ಲಿ ಬಹಳ ಮುಖ್ಯ ಮಾತು ಯಾವುದು? ಬಾಪಕೋ ಯಾದ್ ಕರ್ನ. ಒಂದು, ತಂದೆಯನ್ನ ನೆನಪು ಮಾಡೋದು. ಎರಡನೇದು, ಸ್ವದರ್ಶನ ಚಕ್ರಧಾರಿ ಆಗಬೇಕು. ಅಂದ್ರೆ ಬುದ್ಧಿಯಲ್ಲಿ ಜ್ಞಾನ ಸುತ್ತಾ ಇರಬೇಕು. ಬೀಜ್ ಕೋ ಯಾದ್ ಕರ್ನೆ ಸೆ ಸಾರಾ ಜಾಡ್ ಬುದ್ಧಿ ಮೇ ಆ ಜಾಯೇಗಾ. ಬೀಜ ರೂಪ ತಂದೆ, ಜ್ಯೋತಿರ್ಬಿಂದು ತಂದೆ ನೆನಪು ಮಾಡ್ತಾ ಮಾಡ್ತಾ ಇದ್ದಂತೆ ಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಬಂದ್ಬಿಡ್ತದೆ. ಜಾಡ್ ಪಹಲೆ ಛೋಟ ಹೋತಾ ಹೇ. ವೃಕ್ಷದ ಜ್ಞಾನ, ಕಲ್ಪವೃಕ್ಷ ಮೊದಲು ವೃಕ್ಷ ಬಹಳ ಚಿಕ್ಕದಿರ್ತದೆ, ನಂತರ ವಿಸ್ತಾರ ಆಗ್ತಾ ಬಂತು. ಅಂದ್ರೆ ಅನೇಕ ಧರ್ಮಗಳು, ಅನೇಕ ಮತಗಳು ತುಮ್ ಏಕ್ ಸೆಕೆಂಡ್ ಮೇ ಜಾನ್ ಲೇತೆ ಹೋ. ಜ್ಞಾನ ಎಷ್ಟು ಸ್ಪಷ್ಟ ಇದೆ, ಒಂದು ಸೆಕೆಂಡ್ ಅಲ್ಲೇ ಅರ್ಥೈಸಿಕೊಳ್ಬಹುದು. ಜಗತ್ತಿನವರಿಗೆ ಯಾರಿಗೂ ಈ ಜ್ಞಾನದ ಸತ್ಯ ಗೊತ್ತಿಲ್ಲ. ಮನುಷ್ಯ ಸೃಷ್ಟಿ ಕಾ ಬೀಜ ರೂಪ ಸಬ್ಕಾ ಏಕ್ ಬಾಪ್ ಹೇ. ಈ ಮನುಷ್ಯ ಸೃಷ್ಟಿ ಎನ್ನುವಂತಹ ಈ ವೃಕ್ಷದ ಬೀಜ ರೂಪ ಯಾರು? ಎಲ್ಲರಿಗೂ ಸಹ ಒಬ್ಬರೇ ತಂದೆ. ಬಾಪ್ ಕಭಿ ಸರ್ವ್ಯಾಪಿ ತೊಡಿ ಹೋ ಸಕ್ತೆ ಹೇ. ಬೀಜ ರೂಪ ಒಬ್ಬರೇ ತಂದೆ, ಎಲ್ಲ ಆತ್ಮರಿಗೂ ಒಬ್ಬರೇ ತಂದೆ. ಅವರೆಂದಿಗೂ ಸಹ ಸರ್ವ್ಯಾಪಿ ಆಗಲು ಸಾಧ್ಯ ಇಲ್ಲ. ಇದು ಬಹಳ ದೊಡ್ಡ ತಪ್ಪು. ಬಡೇತೆ ಬಡಿ ಭೂಲಿಯ ಹೇ, ತುಮ್ ಸಮಜಾತೆ ಬಿ ಹೋ. ನಾವೀಗ ತಿಳಿಸ್ಕೊಡ್ಬೇಕು. ಮನುಷ್ಯಕೋ ಕಭಿ ಭಗವಾನ್ ಹಿ ಕಹಾ ಜಾತಾ ಹೇ. ದೇಹವಿದ್ದಾತ ದೇವರಲ್ಲ ಅಂತ ನಮ್ಮ ಶರಣರು ಹೇಳಿದ್ರು. ಯಾರಿಗೆ ದೇಹ ಇದೆನೋ ಮನುಷ್ಯರು ಎಂದಿಗೂ ಸಹ ಭಗವಂತ ಆಗಲು ಸಾಧ್ಯ ಇಲ್ಲ. ಭಗವಂತ ಅಂತ ಅನಿಸ್ಕೊಳ್ಬೇಕಾದ್ರೆ ಎಲ್ಲರೂ ಒಪ್ಪುವಂತಿರಬೇಕು, ಸರ್ವಧರ್ಮ ಮಾನ್ಯನಾಗಿರ್ಬೇಕು, ಎಲ್ಲರೂ ಸಹ ಸ್ವೀಕಾರ ಮಾಡಬೇಕು. ಬಾಪ್ ಬಚ್ಚೋಂಕೋ ಸಬ್ ಬಾತೆ ಸಹಜ ಕರ್ಕೆ ಸಮಜಾತೆ ಹೇ. ತಂದೆ ಮಕ್ಕಳಿಗೆ ಪ್ರತಿಯೊಂದು ಮಾತನ್ನ ಸಹಜ ಮಾಡಿ ತಿಳಿಸಿಕೊಡ್ತಾರೆ. ಫಿರ್ ಜಿನ್ಕಿ ತಕದೀರ್ ಮೇ ಹೇ. ಹೇಳುವ ಜ್ಞಾನ ಅಂತೂ ಬಹಳ ಸಹಜ ಇದೆ, ವಿಧಿ ಬಹಳ ಸರಳ ಇದೆ. ಆದ್ರೆ ಯಾರ ಅದೃಷ್ಟದಲ್ಲಿ ಇದೆಯೋ ನಿಶ್ಚಯ ಹೇ ತೋ ವ ಜರೂರ್ ಬಾಪ್ ಸೆ ವರ್ಸಾಲೆಂಗೆ. ನಿಶ್ಚಯ ಇದೆ, ಅದೃಷ್ಟ ಸರಿ ಇತ್ತು ಅಂದ್ರೆ ಅವಶ್ಯವಾಗಿ ಅವರು ತಂದೆಯಿಂದ ಆಸ್ತಿಯನ್ನ ಪಡಿತಾರೆ. ನಿಶ್ಚಯ ನಹಿ ಹೋಗಾ ತೋ ಕಭಿ ಬಿ ನಹಿ ಸಮಜೆಂಗೆ. ನಿಶ್ಚಯವೇ ಇಲ್ಲ ಅಂದ್ರೆ ಜ್ಞಾನ ಮಾರ್ಗದಲ್ಲಿ ಫೌಂಡೇಶನ್ ಯಾವುದು? ನಿಶ್ಚಯ. ಆ ನಿಶ್ಚಯನೇ ಇಲ್ಲ ಅಂದ್ರೆ ಅವರೆಂದಿಗೂ ಸಹ ತಿಳಿದುಕೊಳ್ಳುವುದೇ ಇಲ್ಲ. ತಕದೀರ್ ಹಿ ನಹಿ ತೋ ಫಿರ್ ತದ್ಬೀರ್ ಬಿ ಕ್ಯಾ ಕರೆಂಗೆ. ಅದೃಷ್ಟವೇ ಚೆನ್ನಾಗಿಲ್ಲ ಅಂತಂದ್ರೆ ಪುರುಷಾರ್ಥ ಏನ್ ಮಾಡ್ತಾರೆ? ತಕದೀರ್ ಮೇ ನಹಿ ಹೇ ತೋ ವ ಬೈಠತೆ ಹಿ ಐಸೆ ಹೇ ಜೋ ಕುಚ್ ಬಿ ಸಮಜ್ತೆ ನಹಿ. ಅದೃಷ್ಟದಲ್ಲಿ ಇಲ್ಲ ಅಂತಂದ್ರೆ ಅವರು ಕುಂತಿರ್ತಾರೆ, ಹೇಗೆ ಏನು ಅರ್ಥ ಆಗ್ತಾ ಇಲ್ಲ. ಇತನಾ ಬಿ ನಿಶ್ಚಯ ನಹಿ ಕಿ ಬಾಪ್ ಆಯೇ ಹೇ. ಇಷ್ಟು ನಿಶ್ಚಯವೂ ಇಲ್ಲ. ಮನಸ್ಸು ಸ್ಥಿರ ಆಗ್ಬೇಕಾದ್ರೆ ನಿಶ್ಚಯ ಬೇಕು.
ಕೆಲವರಿಗೆ ನಿಶ್ಚಯ ಇಲ್ಲ, ತಂದೆನೇ ಬಂದಿದ್ದಾರೆ, ಬೇಹದಿನ ಆಸ್ತಿಯನ್ನ ಕೊಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅವರಿಗೆ ಏನೂ ಅರ್ಥ ಆಗಂಗಿಲ್ಲ. जैसे कोई नया आदमी मेडिकल कॉलेज में जाकर बैठे तो क्या समझेंगे, कुछ भी नहीं. ಯಾರೊಬ್ಬ ವ್ಯಕ್ತಿನ ಕರ್ಕೊಂಡು ಹೋಗಿ ನಾವು ಮೆಡಿಕಲ್ ಕಾಲೇಜಲ್ಲಿ ಕುಂದ್ರಿಸ್ಬಿಟ್ರೆ ಅವ್ರಿಗೆ ಏನ್ ಅರ್ಥ ಆಗ್ತದೆ? ಏನೂ ಇಲ್ಲ. ಯಹಾ ಬಿ ಎಸ್ಸೆ ಆಕರ್ ಬೇಡ್ತೆ ಹೇ, ಕೆಲವರು ಹಂಗೆ ಬಂದು ಕುಂತು ಕೇಳ್ತಾ ಇರ್ತಾರೆ. ಇಸ್ ಅವಿನಾಶಿ ಜ್ಞಾನ ಕಾ ವಿನಾಶ ನಹಿ ಹೋತಾ ಹೇ. ಆದರೆ ಈ ಜ್ಞಾನ ಸ್ವಲ್ಪ ಕೇಳಿದ್ರೂ ಸಹ ಇದರ ಪ್ರಾಪ್ತಿ ಇದೆ. ಯಾಕೆಂದ್ರೆ ಇದು ಅವಿನಾಶಿ ಜ್ಞಾನ, ಇದರ ವಿನಾಶವು ಎಂದಿಗೂ ಆಗುವುದಿಲ್ಲ. ये भी बाप ने समझा है. राजधानी स्थापन होती है ना, ತಂದೆ ತಿಳಿಸ್ತಾರೆ ರಾಜಧಾನಿ ಅಂತೂ ಸ್ಥಾಪನೆ ಆಗ್ತಾ ಇದೆ. तो नौकर चाकर प्रजा, प्रजा के भी नौकर चाकर सब चाहिए. ಸತ್ಯದಲ್ಲಿ ಎಲ್ಲಾ ಪದವಿನೂ ಬೇಕು. ನೌಕರ್ ಚಾಕರು ಬೇಕು, ಪ್ರಜೆಗಳು ಬೇಕು, ಪ್ರಜೆಗಳಿಗೂ ಸಹ ನೌಕರ್ ಚಾಕರ್ ಮಾಡೋರು ಇರ್ತಾರೆ, ಎಲ್ಲರೂ ಬೇಕು. तो ऐसे भी आते हैं. ಎಲ್ಲೋ ಒಂದಷ್ಟು ಪದವಿಯನ್ನು ಪಡ್ಕೊಳ್ಳುವಂತವ್ರು, ಅಲ್ಪ ಸ್ವಲ್ಪ ಜ್ಞಾನ ಕೇಳಿ ಹೋಗುವಂತವ್ರು ಇದ್ದಾರೆ. कोई को तो बहुत अच्छी ರೀತಿ समझ में आ जाएगा. ಕೆಲವರು ಬಹಳ ಚೆನ್ನಾಗಿ ತಿಳ್ಕೊಂಡ್ಬಿಡ್ತಾರೆ. ಒಪಿನಿಯನ್ भी लिखते हैं ना, ತಮ್ಮ ಅನಿಸಿಕೆಯನ್ನು ಸಹ ಬರೆದು ಕೊಡ್ತಾರೆ. ಹಾಗೆ ಚಲ್ ಕುಚ್ ಚಡ್ನೆ ಕಿ ಕೋಶಿಶ್ ಕರೆಂಗೆ, ಇಲ್ಲ ನಾವು ಸಹ ಈ ಮಾರ್ಗದಲ್ಲಿ ಮುಂದೆ ಹೋಗುವಂತ ಪ್ರಯತ್ನ ಮಾಡ್ತೇವೆ ಅಂತ ಬರೆದು ಕೊಡ್ತಾರೆ. ಪರಂತು ಉಸ್ ಸಮಯ ಹೇ मुश्किल, क्योंकि उस समय तो बहुत हंगामा होगा. दिन प्रतिदिन तूफान बढ़ते जाते हैं. ಮುಂದೆ ಮುಂದೆ ಸಮಯ ಹೇಗಿರ್ತದಂದ್ರೆ ಬಹಳ ಕಠಿಣ. ಗಲಾಟೆಗಳು, ಘರ್ಷಣೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ದಿನೇ ದಿನೇ ಬಿರುಗಾಳಿಗಳು ಹೆಚ್ಚಾಗ್ತವೆ, ಪರಿಸ್ಥಿತಿಗಳು ಹೆಚ್ಚಾಗ್ತವೆ. ಇತನೆ ಸೆಂಟರ್ಸ್ ಹೇ, ಅಚ್ಚಿ ರೀತಿ ಸಮझेंगे भी. यह भी लिखा हुआ है ಬ್ರಹ್ಮ ದ್ವಾರ. ಎಷ್ಟೆಲ್ಲ ಅನೇಕ ಸೇವಾ ಕೇಂದ್ರಗಳಿದಾವೆ. ಬಹಳ ಚೆನ್ನಾಗಿನೂ ಸಹ ಎಲ್ಲರೂ ತಿಳ್ಕೊಳ್ತಾ ಇದ್ದಾರೆ. ಬರೆಯಲಾಗಿದೆ ಬ್ರಹ್ಮನ ಮೂಲಕ ಸ್ಥಾಪನೆ. ವಿನಾಶ ಅಂತೂ ಸಮ್ಮುಖದಲ್ಲಿ ನೋಡ್ತಾ ಇದ್ದೇವೆ. ವಿನಾಶ तो होना ही है, विनाश ಆಗಲೇಬೇಕು. गवर्नमेंट कहती है जन्म कम हो, परंतु इसमें कर ही क्या सकेंगे. ಜಾಡ್ की ವೃದ್ಧಿ तो होनी ही है. ಎಷ್ಟು ಮನುಷ್ಯರ ಸಂಖ್ಯೆ ಕಡಿಮೆ ಆಗಬೇಕು ಅಂತ ಗವರ್ಮೆಂಟ್ ಪ್ರಯತ್ನ ಪಡ್ತಾ ಇದ್ರು, ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ವೃಕ್ಷ ಅಂತೂ ಇದು ವೃದ್ಧಿ ಆಗಲೇಬೇಕು. ಜಗತ್ತು ಜಬ್ ತಕ್ ಬಾಪ್ ಹೇ ತಬ್ ತಕ್ ಸಬ್ ಧರ್ಮೋ ಕೆ ಆತ್ಮೋ ಕೋ ಯಹಾ ರಹನಾ ಹಿ ಹೈ. ಶುಭಾಬ ಇರುವ ತನಕ ಎಲ್ಲಾ ಧರ್ಮದ ಆತ್ಮರು ಸಹ ಇಲ್ಲಿ ಇರಲೇಬೇಕು. ಯಾರ್ಯಾರ್ದು ಪಾರ್ಟ್ ಇದೆನೋ ಅವ್ರು ಬರ್ತಾನೆ ಇದ್ದಾರೆ. ಜಬ್ ಜಾನೆ ಕಾ ಸಮಯ ಹೋಗಾ ತಬ್ ಆತ್ಮೋ ಕಾ ಆನಾ ಬಂದ್ ಹೋಗಾ. ವಾಪಸ್ ಹೋಗುವಂತ ಸಮಯ ಬಂತು ಅಂದ್ರೆ ಆವಾಗ ಪರಂಧಾಮದಿಂದ ಬರುವಂತಹ ಪಾರ್ಟ್ ಏನಿದೆ ಆತ್ಮರ ಬರುವುದು ಬಂದಾಗ್ಬಿಡುತ್ತದೆ. ಅಂದ್ರೆ ಎಲ್ಲರೂ ಸಹ ಈ ಸ್ಟೇಜ್ಗೆ ಬಂದ್ಬಿಡುತ್ತಾರೆ. ಅಭಿತೋ ಸಬ್ಕೋ ಆನಾ ಹಿ ಹೇ. ಇನ್ನು ಯಾರೆಲ್ಲ ಇದ್ದಾರೆ ಎಲ್ಲರೂ ಸಹ ಪರಂಧಾಮದಿಂದ ಈ ಸೃಷ್ಟಿ ಎನ್ನುವಂತ ಸ್ಟೇಜ್ಗೆ ಬರಲೇಬೇಕು. ಪಾತ್ರಧಾರಿ ಅಂದ ಮೇಲೆ ಅವರು ಸ್ಟೇಜಿನ ಮೇಲೆ ಬರಲೇಬೇಕು. ಲಾಸ್ಟಿಗಿರ್ಬೋದು, ಅಂತೂ ಬರುವುದಂತೂ ಬರಲೇಬೇಕು. ಸಬ್ಕೋ ಆನಾ ಹಿ ಹೈ, ಪರಂತು ಯಾ ಬಾತೆ ಕೋಯಿ ಸಮಜ್ತೆ ನಹೀ ಹೈ. ಈ ಜ್ಞಾನವನ್ನ ಬಾಬಾ ಒಂದು ನಾಟಕದ ರೂಪದಲ್ಲಿ, ಸೃಷ್ಟಿ ನಾಟಕ ಚಕ್ರ ಎಷ್ಟು ಸ್ಪಷ್ಟ ಹೇಳಿದ್ದಾರೆ. ಅರೆ ತಿಳ್ಕೊಳ್ಳುವಂತವ್ರು ಕೆಲವರು ಮಾತ್ರ. ಬಾಪೂಜಿ ಬಿ ಕಹತೆ ತೆ ರಾವಣ್ ರಾಜ್ಯ ಹೇ, ಹಮ್ಕೋ ರಾಮ ರಾಜ್ಯ ಚಾಹಿಯೇ. ಬಾಪೂಜಿಯವರು ಸಹ ಎಷ್ಟು ಅನ್ಕೊಳ್ತಾ ಇದ್ರು, ಬಹಳ ಇಚ್ಛೆ ಇತ್ತು ರಾಮರಾಜ್ಯ ಬರಬೇಕು. ಕತೆ ಫಲಾನ ಸ್ವರ್ಗವಾಸಿ ಹುವಾ ತೋ ಇಸ್ಕಾ ಮತ್ಲಬ್ ಯೇ ನರ್ಕ ಹೇ. ಸ್ವರ್ಗದ ಬಗ್ಗೆ ಎಷ್ಟೆಲ್ಲ ಮಹಿಮೆ ಇದೆ. ಯಾರಾದ್ರೂ ಸತ್ರೆ ಹೇಳ್ತಾರೆ ಸ್ವರ್ಗವಾಸಿಗಳಾದ್ರು ಅಂದ್ರೆ ಅರ್ಥ ಏನು? ಈಗಿರೋದು ಯಾವುದು? ಸ್ವರ್ಗದಲ್ಲೇ ಇದ್ರೆ ಸ್ವರ್ಗವಾಸಿ ಆದ್ರು ಅಂತ ಹೇಳ್ತಿರ್ಲಿಲ್ಲ. ಅವಶ್ಯವಾಗಿ ನರಕದಲ್ಲಿ ಇದ್ರು, ಹಾಗಾಗಿ ಈಗ ಎಲ್ಲಿ ಹೋದ್ರು ಅಂತಾರೆ ಸ್ವರ್ಗವಾಸಿ. ಲೇಕಿನ್ ಮನುಷ್ಯ ಸಮಜ್ತೆ ಹೇ. ಅರೆ ಮನುಷ್ಯರಿಗೆ ಇದು ಅರ್ಥ ಆಗೋದಿಲ್ಲ. ಸ್ವರ್ಗವಾಸಿ ಹುವಾ ತೋ ಅಚ್ಚಾ ಹೇನಾ, ಜರೂರ್ ನರಕವಾಸಿ ತಾ. ಈಗ ಸತ್ತ ಮೇಲೆ ಸ್ವರ್ಗವಾಸಿಗಳಾದ್ರು ಅಂದ್ಮೇಲೆ ಬಹಳ ಒಳ್ಳೇದಾಯ್ತಲ್ವಾ. ಇಷ್ಟು ಸಮಯ ಎಲ್ಲಿದ್ರು? ಹಾಗಾದ್ರೆ ನರಕವಾಸಿಯಾಗಿದ್ರಂತಾನೆ ಅರ್ಥ ಅಲ್ವಾ. ಮನುಷ್ಯೋं की सूरत मनुष्य की है, सीरत बंदर की है. ಆದ್ರೆ ಈ ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ನೋಡುವಾಗ ಮನುಷ್ಯ ರೂಪ ಇರ್ಬೋದು, ಆದ್ರೆ ಸಂಸ್ಕಾರ ಬಾಪ್ ಹೇಳ್ತಾರೆ ಪ್ರಾಣಿ ಅಂತ ಸಂಸ್ಕಾರ. ಸಬ್ ಗಾತಿ ರಹತೆ ಹೇ ಪತಿತ್ ಪಾವನ್ ಸೀತಾರಾಮ್, ಹಮ್ ಪತಿತ್ ಹೇ ಪಾವನ್ ಬನಾನೆ ವಾಲಾ ಹೇ ಬಾಪ್. ಎಲ್ಲರೂ ಸಹ ಗಾಯನ ಮಾಡ್ತಾ ಇದ್ದಾರೆ ಪತಿತ ಪಾವನ ಸೀತಾರಾಮ ಅಂತ ಹೇಳಿ. ಎಲ್ಲ ಆತ್ಮರು ಪತಿತರಾಗಿದ್ದಾರೆ. ಪಾವನ ಮಾಡುವಂತವರು ತಂದೆ. ವಹ ಸಬ್ ಹೇ ಭಕ್ತಿ ಮಾರ್ಗಿ ಸೀತಾಯೇ, ಬಾಪ್ ಹೇ ರಾಮ್. ಈಗ ಆತ್ಮ ಸೀತೆಯರು. ರಾಮ ಯಾರು? ಶುಭಾಬ. ಕಿಸ್ಕೋ ಸೀದಾ ಕಹೋ ತೋ ಮಾನೆಂಗೆ ನಹಿ. ಇದನ್ನ ನೇರವಾಗಿ ನಾವು ಹೇಳ್ಬಿಟ್ರೆ ಯಾರು ಒಪ್ಪಂಗಿಲ್ಲ. ರಾಮ್ ಕೋ ಬುಲಾತೆ ಹೇ. ಭಕ್ತಿ ಮಾರ್ಗದಲ್ಲಿ ರಾಮ ಸೀತೆ ಅಂದ ತಕ್ಷಣ ಬಿಲ್ಲು ಬಾಣ ಹಿಡ್ಕೊಂಡಂತ ರಾಮ ನೆನಪಾಗ್ಬಿಡುತ್ತಾರೆ. ಆದ್ರೆ ಇಲ್ಲಿ ಎಲ್ಲಾ ಆತ್ಮರೂಪಿ ಸೀತೆಯರಿಗೆ ರಾಮ ಯಾರು? ಶುಭಾಬ, ನಿರಾಕಾರ ರಾಮ. ಅಭಿ ತುಮ್ ಬಚ್ಚೋಂ ಕೋ ಬಾಪ್ ನೇ ತೀಸರಾ ನೇತ್ರ ದಿಯಾ ಹೇ. ಪ್ರತಿಯೊಂದು ಮಾತು ನಮಗೆ ಅರಿವಾಗ್ತಾ ಇದೆ. ಯಾಕೆಂದ್ರೆ ತಂದೆ ನಮಗೆ ಜ್ಞಾನದ ಮೂರನೆಯ ನೇತ್ರವನ್ನ ಕೊಟ್ಟಿದ್ದಾರೆ. ತುಮ್ ಜೈಸೆ ಅಲಗ್ ದುನಿಯಾಕ್ಕೆ ಹೋಗಯೇ ಹೋ. ಈಗ ನಮ್ಮ ಪ್ರಪಂಚವೇ ಬೇರೆ. ಪುರಾನಿ ದುನಿಯಾ ಮೇ ಕ್ಯಾ ಕ್ಯಾ ಕರ್ತೆ ರಹತೆ ಹೇ. ಹಳೆ ಜಗತ್ನಲ್ಲಿ ಏನೆಲ್ಲಾ ನಡೀತಾ ಇದೆ.
ಈಗ ನಮಗಂತೂ ಗೊತ್ತಾಯ್ತು. ತುಂಬ ಅಚ್ಚೆ ಬೇಸಮಜ್ ಸೆ ಸಮಜ್ದಾರ್ ಬನೆ ಹೋ. ಪ್ರತಿ ಮಾತಿನಲ್ಲಿ ಬಾಬಾ ಹೇಳ್ತಾರೆ ತುಂಬ ಅಚ್ಚೆ ಜಾನ್ತೆ ಹೋ. ನಿಮ್ಮ ಮಕ್ಕಳಿಗೆ ಗೊತ್ತಾಗಿದೆ, ನೀವು ಅರ್ಥೈಸಿಕೊಂಡಿದ್ದೀರಿ, ತುಮ್ ಜಾನ್ತೆ ಹೋ. ಹಾಗಾಗಿ ಬಾಬಾ ಹೇಳ್ತಾರೆ ನೀವು ಬುದ್ಧಿಹೀನರಿದ್ದಂಥವ್ರು ಈಗ ಬುದ್ಧಿವಂತರಾಗಿದ್ದೀರಿ, ತಿಳುವಳಿಕೆ ಉಳ್ಳವರಾಗ್ಬಿಟ್ಟಿದ್ದೀರಿ. ರಾವಣನಿಂದನೇ ಇಷ್ಟು ಬೇಸಮಜ್ ಬುದ್ಧಿಹೀನ ಆಗಿರೋದು. बाप समझाते हैं इस समय सभी मनुष्य तमो प्रधान बन गए हैं. ಈ ಪಂಚವಿಕಾರಿ ಜಗತ್ತಿನಲ್ಲಿ ಮನುಷ್ಯರು ತಮೋ ಪ್ರಧಾನ ಆಗ್ಬಿಟ್ಟಿದ್ದಾರೆ. ಈಗ ತಂದೆ ಬಂದು ಸತೋ ಪ್ರದಾನ ಮಾಡ್ತಾ ಇದ್ದಾರೆ. ಬಾಪ್ कहते बल तुम बच्चे अपनी सर्विस भी करते रहो. सिर्फ एक बात याद रखो. ನಿಮ್ಮ ಸೇವೆ, ನಿಮ್ಮ ಕೆಲಸ ಕಾರ್ಯ ಮಾಡ್ತಾ ಇರಿ. ಅರೆ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಬಾಪ್ಕೋ ಯಾದ್ ಕರೋ. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಸತೋ ಪ್ರಧಾನರಾಗಬೇಕಾದ್ರೆ ಬಾಬಾ ಎಂತ ಒಂದು ಶ್ರೇಷ್ಠ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. ಅವ್ರು कोई बता नहीं सकते हैं. ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗುವಂತಹ ಮಾರ್ಗವನ್ನ ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಸರ್ವಕ ರೂಹಾನಿ ಸರ್ಜನ್ ಏಕಿ ಹೇ. ಸರ್ವಾತ್ಮರ ಆತ್ಮಿಕ ಸರ್ಜನ್ ಶಿವಬಾಬಾ ಒಬ್ಬರೇ ಆಗಿದ್ದಾರೆ. ಸರ್ಜನ್ ಏನ್ ಮಾಡ್ತಾರೆ? ಇಂಜೆಕ್ಷನ್ ಹಾಕ್ತಾರಲ್ವಾ, ವಹಿ ಆಕರ್ ಆತ್ಮಕ್ಕೂ ಇಂಜೆಕ್ಷನ್ ಲಗಾತೆ ಹೇ. ಶಿವಬಾಬಾ ಯಾರಿಗೆ ಔಷಧಿ ಕೊಡೋದು? ಆತ್ಮರಿಗೆ. ಯಾಕೆಂದ್ರೆ ಆತ್ಮ ಏನಾಗ್ಬಿಟ್ಟಿದೆ? ರೋಗಿಯಾಗಿದೆ. ಅಂದ್ರೆ ಅರ್ಥ ತಮೋ ಪ್ರಧಾನ, ಪತಿತಾಗಿದೆ. ಬಾಬಾ ಅವಿನಾಶಿ ಸರ್ಜನ್. ಅಭಿ ಆತ್ಮ ಸತೋ ಪ್ರಧಾನ್ से ತಮೋ ಪ್ರಧಾನ್ ಬನಿ है. ಇನ್ಕೋ ಇಂಜೆಕ್ಷನ್ ಚಾಹಿಯೆ. ಈಗ ಆತ್ಮ ಇಂಪ್ಯೂರ್ ಆಗಿದೆ, ತಮೋ ಪ್ರಧಾನ ಆಗಿದೆ, ಆತ್ಮನಿಗೆ ಇಂಜೆಕ್ಷನ್ ಬೇಕು. ಇದು ಜ್ಞಾನದ ಇಂಜೆಕ್ಷನ್. ಬಾಪ್ कहते हैं बच्चे अपने को आत्मा निश्चय करो और अपने बाप को याद करो. ಇದು ದಿವ್ಯ ಔಷಧಿ. ಬಾಬಾ ಆತ್ಮನಿಗೆ ಕೊಡುವಂತ ಇಂಜೆಕ್ಷನ್. ಮಕ್ಕಳೇ, ತಮ್ಮನ್ನ ಆತ್ಮ ಅಂತ ತಿಳಿದು ನಿಶ್ಚಯ ಮಾಡಿಕೊಳ್ಳಿ. ನಂತರ ತಂದೆನ ನೆನಪು ಮಾಡಿ, ನನ್ನೊಬ್ಬನನ್ನೇ ನೆನಪು ಮಾಡಿ. ಬುದ್ಧಿಯೋಗ ಊಪರ್ ಮೇ ಲಗಾವೋ. ಬುದ್ಧಿಯೋಗ ಆ ಕಡೆ ಈ ಕಡೆ ಹೋಗೋದಲ್ಲ, ಮೇಲೆ ಹೋಗ್ಬೇಕು. ತಂದೆ ಜೊತೆಗೆ ಬುದ್ಧಿಯೋಗ ಜೋಡಿಸಲ್ಪಡಬೇಕು. ಜೀತೆ ಜಿ ಫಾಸಿ ಪರ್ ಲಟಕ್ ಜಾओ. ಅರ್ಥಾತ್ ಬುದ್ಧಿಯೋಗ ಸ್ವೀಟ್ ಹೋಮ್ ಮೇ ಲಗಾವೋ. ಬದುಕಿದ್ದಂತೆಯೇ ಬುದ್ಧಿಯೋಗ ಮಧುರ ಮನೆ ಶಾಂತಿ ಧಾಮದೊಂದಿಗೆ ಜೋಡಿಸಬೇಕು. ಹಮ್ಕೋ ಸ್ವೀಟ್ ಸೈಲೆನ್ಸ್ ಹೋಮ್ ಮೇ ಜಾನಾ ಹೇ. ನಾವೀಗ ಮಧುರಾತಿ ಮಧುರವಾದ ಶಾಂತಿಯ ಮನೆಗೆ ಹೋಗಬೇಕಾಗಿದೆ. ನಿರ್ವಾಣ ಧಾಮಕೋ ಸ್ವೀಟ್ ಹೋಮ್ ಕಹಾ ಜಾತಾ ಹೇ. ನಿರ್ವಾಣ ಧಾಮ, ಶಾಂತಿ ಧಾಮಕ್ಕೆನೆ ಮಧುರ ಮನೆ, ಸ್ವೀಟ್ ಹೋಮ್ ಅಂತ ಕರೆಯಲಾಗ್ತದೆ. अच्छा, मीठे मीठे सिखलिदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणे ಮೊದಲನೇ ಪಾಯಿಂಟ್. ये पुरानी दुनिया विनाश हुई पड़ी है, इसलिए इससे अपने आप को अलग समझना है. ಈ ಹಳೆಯ ಪ್ರಪಂಚ ವಿನಾಶ ಆಗಿಯೇ ಬಿಟ್ಟಿದೆ. ಆದ್ದರಿಂದ ತಮ್ಮನ್ನು ತಾವು ಈ ಹಳೆಯ ಪ್ರಪಂಚದಿಂದ ಭಿನ್ನವೆಂದು ತಿಳಿದುಕೊಳ್ಳಬೇಕು. जाड़ की वृद्धि के साथ साथ जो विघ्नों रूपी तूफान आते हैं उनसे डरना नहीं है, पार होना है. ವೃಕ್ಷದ ವೃದ್ಧಿಯ ಜೊತೆಗೆ ಯಾವ ವಿಘ್ನರೂಪಿ ಬಿರುಗಾಳಿಗಳು ಬರ್ತಾ ಇರ್ತವೆ ಅವುಗಳಿಗೆ ಹೆದರಬಾರದು, ಪಾರಾಗಬೇಕು. ಎರಡನೇದು, आत्मा को सतो प्रधान बनाने के लिए अपने को ज्ञान योग का इंजेक्शन देना है. ಆತ್ಮವನ್ನು ಸತೋ ಪ್ರದಾನ ಮಾಡಿಕೊಳ್ಳಲು ತಮಗೆ ಜ್ಞಾನ ಯೋಗದ ಇಂಜೆಕ್ಷನ್ ಕೊಟ್ಟುಕೊಳ್ಳಬೇಕು. ಅಪ್ನಾ ಬುದ್ಧಿಯೋಗ ಸ್ವೀಟ್ ಹೋಮ್ ಮೇ ಲಗಾನಾ ಹೇ. ತಮ್ಮ ಬುದ್ಧಿಯೋಗವನ್ನು ಮಧುರ ಮನೆಯಲ್ಲಿ ಜೋಡಿಸಬೇಕು. वरदान, अपने भाग्य और भाग्य विदाता की स्मृति द्वारा सर्व उलझनों से मुक्त रहने वाले मास्टर रचयिता भव. ತಮ್ಮ ಭಾಗ್ಯ ಮತ್ತು ಭಾಗ್ಯ ವಿಧಾತನ ಸ್ಮೃತಿಯ ಮುಖಾಂತರ ಸರ್ವ ಸಮಸ್ಯೆಗಳಿಂದ ಮುಕ್ತರಾಗುವಂತಹ ಮಾಸ್ಟರ್ ರಚಯಿತ ಭವ. सदा वाह मेरा भाग्य और वाह भाग्य विदाता इस मन के सूक्ष्म आवाज को सुनते रहो. सदा ವಾಹ ನನ್ನ ಭಾಗ್ಯ ಮತ್ತು ವಾಹ ಭಾಗ್ಯ ವಿದಾತ ಈ ಮನಸ್ಸಿನ ಸೂಕ್ಷ್ಮ ಮಾತನ್ನ ಕೇಳ್ತಾ ಇರಿ. और ಖುಷಿ ಮೇ ನಾಚತೆ ರಹೋ ಮತ್ತು ಖುಷಿಯಲ್ಲಿ ನಾಟ್ಯವನ್ನ ಮಾಡ್ತಾ ಇರಬೇಕು. ಜಾನಾ ಥಾ ವೋ ಜಾನ್ ಲಿಯಾ, ಪಾನಾ ಥಾ ವೋ ಪಾ ಲಿಯಾ, ಇಸಿ ಅನುಭವ ಮೇ ರಹೋ. ತಿಳಿಯಬೇಕಿತ್ತು ಅದನ್ನ ತಿಳಿದುಕೊಂಡೆ, ಪಡೆಯಬೇಕಂತ ಇತ್ತು ಪಡೆದುಕೊಂಡೆ, ಇದೇ ಅನುಭವಗಳಲ್ಲಿ ಇರಿ. ಆಗ ಸರ್ವ ಉಲ್ಜನೋं से ಮುಕ್ತ हो जाएंगे, ಸರ್ವ ಸಮಸ್ಯೆಗಳಿಂದ ಮುಕ್ತರಾಗಿ ಬಿಡುತ್ತೇವೆ. अब उलझी हुई आत्माओं को निकालने का समय है, इसलिए मास्टर सर्वशक्तिवान हूँ, मास्टर रचयिता हूँ. इस स्मृति से बचपन की छोटी छोटी बातों में समय नहीं गवाऊं.
ಬಾಬಾ ಹೇಳ್ತಾರೆ, ಈಗ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಂತವ್ರನ್ನ ಆ ಆತ್ಮರನ್ನ ಬಿಡಿಸುವಂತವರಾಗಬೇಕು, ನಾವು ಸಿಕ್ಕಾಕೊಳ್ಳುವಂತವರಲ್ಲ. ಈಗ ಸಮಯವೇ ಆಗಿದೆ. ಅನೇಕ ಆತ್ಮರು ಸಮಸ್ಯೆ ಎನ್ನುವಂತಹ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಅಂತವ್ರನ್ನ ಬಿಡಿಸುವಂತ ಸಮಯ. ಹಾಗಾಗಿ ನಾವೇನಾಗಬೇಕು? ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ರಚಯಿತ, ಈ ಶ್ರೇಷ್ಠ ಸ್ಮೃತಿಯಲ್ಲಿರಬೇಕು. ಬಾಲ್ಯತನದ ಸಣ್ಣ ಪುಟ್ಟ ಮಾತುಗಳಲ್ಲಿ ಸಮಯವನ್ನ ಕಳೆಯಬೇಡಿ. ಸ್ಲೋಗನ್: कमल आसनधारी ही माया की आकर्षण से परे बाप के स्नेह में प्यारे श्रेष्ठ कर्मयोगी हैं. ಕಮಲ ಆಸನಧಾರಿಯೇ ಮಾಯೆಯ ಆಕರ್ಷಣೆಯಿಂದ ಅತೀತ, ತಂದೆಯ ಸ್ನೇಹದಲ್ಲಿ ಪ್ರಿಯ ಶ್ರೇಷ್ಠ ಕರ್ಮಯೋಗಿ. ಓಂ ಶಾಂತಿ. ಅಭ್ಯಾಸ ಮಾಡೋಣ. ಹಣೆಯ ಮಧ್ಯದಲ್ಲಿ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸಿ ಬಾಹ್ಯ ಜಗತ್ತಿನಿಂದ ಮನಸ್ಸು ಭಿನ್ನವಾಗಿ ಆಂತರಿಕ ಸ್ಥಿತಿಯಲ್ಲಿ ಸ್ಥಿತ ಮಾಡಿ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡಿ. ಆತ್ಮಿಕ ಸಂಕಲ್ಪ, ಸ್ವಚಿಂತನೆ, ಸ್ವಯಂನ ಬಗ್ಗೆ ಶುದ್ಧ ಸಂಕಲ್ಪ, ಜ್ಞಾನಯುಕ್ತವಾಗಿರುವ ಸಂಕಲ್ಪಗಳು. ನಾನೊಂದು ಚೈತನ್ಯ ಸ್ವರೂಪ ಆತ್ಮ ಜ್ಯೋತಿ. ನನ್ನ ಆತ್ಮ ಈ ದೇಹವೆಂಬ ಅರಮನೆಯಲ್ಲಿ ಪರಿಶುದ್ಧನಾಗಿರುವ ಪವಿತ್ರ ರಾಜ್ಯಾಧಿಕಾರಿ ಆತ್ಮ ಆಗಿದ್ದೇನೆ. ಈ ಶರೀರದ ಬುರುಕುಟಿಯಲ್ಲಿ ಮಸ್ತಕದ ನಡುವೆ ವಿರಾಜಮಾನವಾಗಿರುವ ಆತ್ಮ ರಾಜ ನಾನು, ಅಧಿಪತಿ. ದೇಹವೆಂಬ ಅರಮನೆಯ ಒಡೆಯ ನನ್ನ ಆತ್ಮ ಜ್ಯೋತಿ. ನನ್ನ ಆತ್ಮ ರಾಜ ಮನಸ್ಸು, ಬುದ್ಧಿ, ಸಂಸ್ಕಾರ, ಕರ್ಮ ಇಂದ್ರಿಯಗಳು ಎನ್ನುವ ಕರ್ಮಚಾರಿಗಳಿಗೆ ಮಾಲೀಕ, ರಾಜ್ಯ ಅಧಿಕಾರಿಯಾಗಿದ್ದೇನೆ. ಚೈತನ್ಯ ನಕ್ಷತ್ರದಂತೆ ಮಸ್ತಕದಲ್ಲಿ ಹೊಳೆಯುತ್ತಿರುವೆ. ಪ್ರಕಾಶವೇ ಪ್ರಕಾಶ. ಈ ದೇಹವೆಂಬ ಮಣ್ಣಿನ ಪ್ರಣತೆಯಲ್ಲಿ ನನ್ನಾತ್ಮ ಚೈತನ್ಯ ದೀಪ, ಬೆಳಗುತ್ತಿರುವ ಜ್ಯೋತಿ, ನಿತ್ಯ ಬೆಳಗುವ, ಸದಾ ಬೆಳಗುವ ನಂದಾದೀಪ, ನಿತ್ಯ ನೂತನ ಚೇತನ ಸ್ವರೂಪ ಆತ್ಮ ಜ್ಯೋತಿ ನಾನು. ಅವಿನಾಶಿಯಾಗಿ ಬೆಳಗುವ ಜಾಗೃತ ಜ್ಯೋತಿ ಆತ್ಮದೀಪ. ಈ ಶರೀರವೆಂಬ ಚಿಪ್ಪಿನ ಒಳಗಡೆ ನನ್ನ ಆತ್ಮ ಮಣಿಯಾಗಿದ್ದೇನೆ. ಈ ಶರೀರವೆಂಬ ರಥದಲ್ಲಿ ದೇಹವೆಂಬ ವಾಹನದ ಒಳಗಡೆ ನನ್ನ ಆತ್ಮ ಚಾಲಕ. ಈ ರಥವನ್ನು ನಡೆಸುವ ಸಾರಥಿ ಚೈತನ್ಯ ಶಕ್ತಿ. ನನ್ನ ಆತ್ಮ ಜ್ಯೋತಿ ಪರಮಪಿತ ಪರಮಾತ್ಮ ಸರ್ವಾತ್ಮರ ಪಿತ ಶಿವ ತಂದೆಯ ಸಂತಾನನಾಗಿದ್ದೇನೆ.
ನನ್ನ ಆತ್ಮನ ಮೇಲೆ ಸ್ವಯಂ ಪರಮಾತ್ಮನ ಸ್ನೇಹದ ದೃಷ್ಟಿ ಇದೆ. ತಂದೆಯ ಸತ್ಯ ಪರಿಚಯ ಸಿಗುತ್ತಿದ್ದಂತೆ ಶಿವ ತಂದೆ ಪರಮಪಿತ ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಎಂತಹ ಶ್ರೇಷ್ಠ ಭಾಗ್ಯ ನನ್ನದು. ಸರ್ವಶಕ್ತಿವಂತನ ಶಕ್ತಿಯ ಕಿರಣಗಳು ನನ್ನ ಆತ್ಮನಲ್ಲಿ ತುಂಬುತ್ತಿವೆ. ಪರಂಜ್ಯೋತಿ ಸ್ವರೂಪ ಪರಮಾತ್ಮನ ನೆನಪೆನ್ನುವ ರಕ್ಷಣೆಯ ಕವಚದಲ್ಲಿ ನನ್ನ ಆತ್ಮ ಸುರಕ್ಷಿತವಾಗಿದ್ದೇನೆ. ಶಕ್ತಿಶಾಲಿ ಜ್ಯೋತಿ, ಜ್ಯೋತಿಯಾಗಿ ಪರಂಜ್ಯೋತಿಯ ಶಕ್ತಿಶಾಲಿ ರೂಪವನ್ನು ನೋಡಿ, ಸರ್ವಗುಣಗಳ ಸಾಗರ ಶಿವಬಾಬಾ, ನೀವೇ ನನ್ನ ಸತ್ಯ ಜೊತೆಗಾರ, ನೀವೇ ನನ್ನ ತಂದೆ ತಾಯಿ ಸರ್ವ ಸಂಬಂಧಿ. ಬಾಬಾ, ನೀವೇ ನನ್ನ ಸರ್ವಸ್ವ. ಜೀವನದ ಸತ್ಯ ಜೊತೆಗಾರ ನೀವೇ ಎಂದು ಅರಿವಾಯಿತು ತಂದೆ. ನಿಮಗಿಂತ ಶ್ರೇಷ್ಠ ಮತ್ಯಾರೂ ನನಗೆ ಇಲ್ಲ. ಪ್ರಿಯಾತಿ ಪ್ರಿಯ ಶಿವ ತಂದೆ, ನೀವೇ ನನ್ನ ಹೃದಯೇಶ್ವರ, ಪ್ರಾಣೇಶ್ವರ. ಈ ಮಹಿಮೆಗಳಲ್ಲಿ ಎಂತಹ ಆನಂದಮಯ ಅನುಭವ. ಆನಂದ ಸಾಗರನಲ್ಲಿ ಸಂಪೂರ್ಣ ಮುಳುಗಿರುವೆ. ನನ್ನ ಜೀವನದ ಸರಿಯಾದ ಮಾರ್ಗದರ್ಶನ ಮಾಡುವ ಮಾರ್ಗದರ್ಶಕ ನೀವು. ಶಿವ ತಂದೆ, ನಿಮ್ಮನ್ನು ಪಡೆದು ನನ್ನ ಜೀವನ ಧನ್ಯವಾಯಿತು. ಆನಂದ, ಖುಷಿ, ಸುಖ, ಪ್ರೀತಿ, ಶಕ್ತಿ ಸರ್ವಸ್ವವನ್ನು ಪಡೆದೆ. ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದಿರುವೆ. ಎಂತಹ ನನ್ನ ಶ್ರೇಷ್ಠ ಭಾಗ್ಯ. ತಾವೇ ನನ್ನ ಭಾಗ್ಯ ವಿಧಾತ. ಯಾರನ್ನ ಅರಿತುಕೊಳ್ಳಬೇಕಿತ್ತೋ ಅರಿತುಕೊಂಡೆ. ಎಂತಹ ಪ್ರಿಯವಾದ ಅನುಭವ. ಶಕ್ತಿಶಾಲಿ ಸ್ಥಿತಿ. ಸರ್ವ ಗೊಂದಲಗಳಿಂದ ಮುಕ್ತನಾಗಿರುವೆ. ಆಂತರಿಕವಾಗಿ ಎಷ್ಟೊಂದು ಹಗುರತೆ, ಶಾಂತಿ, ಆನಂದಮಯ ಸ್ಥಿತಿ, ಸುಖಮಯ ಸ್ಥಿತಿ. ಶಾಂತಮಯ, ಅಪಾರವಾದಂತಹ ಪ್ರಾಪ್ತಿಯ ಅನುಭವ, ಶಕ್ತಿಯ ಅನುಭವ. ತಂದೆಯ ಸ್ನೇಹ, ಪ್ರೀತಿ ನನ್ನನ್ನು ಶಕ್ತಿಶಾಲಿ ಮಾಡುತ್ತಿದೆ. ಓಂ ಶಾಂತಿ.
ಉಳಿಸಿದೆ ಚಿಂತೆಯ ಚಿತೆಯಿಂದ ಇಳಿಸಿದೆ ಜೀವನವಾಣಿ ನಿಶ್ಚಿಂತಗೊಳಿಸಿದೆ ಚಿಂತೆಯ ಚಿತೆಯಿಂದ ಇಳಿಸಿದೆ ಜನ್ಮ ಜನ್ಮದ ಜೀವನ ಶೂನ್ಯ ನಿನ್ನ ನರಿತ ಈ ಜೀವನ ಧನ್ಯ ಜನ್ಮ ಜನ್ಮದ ಜೀವನ ಶೂನ್ಯ ನಿನ್ನ ನರಿತ ಈ ಜೀವನ ಧನ್ಯ ನಿನ್ನುಪಕಾರವು ಅಪರಂಪಾರ ನಿನ್ನುಪಕಾರವು ಅಪರಂಪಾರ ನೀನೊಬ್ಬನೇ ಆಧಾರ ಉಪಕಾರದ ಸ್ಮರಣೆಯು ಬಾಬಾ ಶಿವ ಬಾಬಾ ಏನೆಂದು ನಾನಿನ್ನ ಹಾಡಲಿ ನೀನೊಲಿದಿಹ ಮನದಾನಂದ ಏನೆಂದು ನಾನಿನ್ನ ಬಣ್ಣಿಸಲಿ ನೀನೊಲಿದಿಹ ಮನದಾನಂದ ಏನೆಂದು ನಾನಿನ್ನ ಬಣ್ಣಿಸಲಿ ಉಪಕಾರದ ಸ್ಮರಣೆಯು ಬಾಬಾ ಶಿವ ಬಾಬಾ ಏನೆಂದು ನಾನಿನ್ನ ಹಾಡಲಿ ಏನೆಂದು ನಾನಿನ್ನ ಹಾಡಲಿ ಓಂ ಶಾಂತಿ ಓಂ ಶಾಂತಿ